मंगलम भगवान विष्णु मंगलम कृष्णं, मंगलम गुरुदेव। हरि ओम श्री गुरुभ्यो नमः। परम गुरुभ्यो नमः। श्रीमदानंद तीर्थ भगवत्पादाचार्य गुरुभ्यो नमः। इष्टदेवताभ्यो नमः। कुलदेवताभ्यो नमः। ग्रामदेवताभ्यो नमः। मातृदेवो भव पितृदेवो भव आचार्य देवो भव। नारायणाय परिपूर्ण गुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधा सुरसौख्य दुःख सत्कारणाय वितताय नमो नमस्ते। योऽन्तः प्रविश्य मम वाच इमां प्रसुप्ता सञ्जीवयत्यखिलशक्तिधरस्वधाम्ना अन्यांस्त हस्तचरणश्रवणत्वगादिं प्राणान् नमो भगवते पुरुषाय तुभ्यम्। जयति हरिरचिन्तयः सर्वदेवैकवन्द्यः परमगुरुरभीष्टावाप्तिलः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदोलः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नम् अमरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नमो नमो नाथ नमो नमस्ते नमो नमो राम नमो नमस्ते पुनः पुनस्ते चरणारविन्दं नमामि नाथेति नमन्सरेमि। कपिगणकधुरेण्य कार्मुकन्यस्तबाणः क्षपितदिति च सैन्यो क्षत्रियेष्वग्रगण्यः जलधिरचितसेतुज्जानकीतोषहेतुः पतिपतिगुणसान्द्रा पातु मां रामचन्द्र। विश्वस्थितिप्रलयसर्गमहाविभूतिवृत्तिप्रकाशनियमावृत्तिबन्धमोक्ष यस्या अपाङ्गलवमात्रत ऊर्जिता सा श्रीः यत्कटाक्षबलवति अजितं नमामि। बुद्धिर्बलं यशोधैर्यं निर्भयत्वमरोग्यतामजाड्यं वाक्पटुत्वं च हनुमस्मरणाद् भवेत्। नमस्ते प्राणेश प्रणतविभवायावनिमगानमस्वामिन् रामप्रियतम हनूमन् गुरुगुण। नमस्तुभ्यं भीमप्रबलतम कृष्णेष्टभगवन् नमः श्रीमन्मध्वप्रदिशु सुदृशन्नो जय जय। अपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। वक्रतुण्डमहाकाय कोटिसूर्यसमप्रभ निर्विघ्नं कुरु मे देव सर्वकार्येषु सर्वदा। तपो विद्या विरक्त्यादि सद्गुणौ घाकरानहं वादिराजगुरून् वन्दे हयग्रीवदयाश्रयान्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। दुर्वाधिद्वन्द्वरवये वैष्णवेन्दीवरेन्दवे श्रीराघवेन्द्र गुरवे नमो अत्यन्तदयाळवे। मूकोऽपि यत्प्रसादेन मुकुन्दशयनायते राजराजायते रिक्तो राघवेन्दं तमाश्रयेत्। हरिः ओम श्रीगुरुभ्यो नमः। हरिः ओम हरिः ओम हरिः ओम। ಪರಮ ಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದರ ಅಡಿಗಾವರದಲ್ಲಿ ನಮಸ್ಕಾರ ಮಾಡ್ತಾ ಎಲ್ಲ ನನ್ನ ಗುರು ಹಿರಿಯರಿಗೆ ನಮಸ್ಕರಿಸಿ, ನನ್ನ ಪ್ರೀತಿಯ ಅಧ್ಯಾತ್ಮ ಬಂಧುಗಳೇ, ರಾಮಾಯಣದ ಒಂದು ಮಹತ್ತರವಾದಂತಹ ಘಟ್ಟಕ್ಕೆ ನಾವು ಬಂದು ನಿಂತಿದ್ದೇವೆ. ಇವತ್ತು ಪ್ರಾಣತತ್ವನ ಆವಿರ್ಭಾವ, ಪ್ರಾಣತತ್ವದ ನಾವು ಕಥೆಯನ್ನು ನೋಡಬೇಕು. ಆಮೇಲೆ ರಾಮ ಮತ್ತೆ ಲಕ್ಷ್ಮಣ ಸೀತೆಯನ್ನು ಹುಡುಕ್ತಾ ಕಿಷ್ಕಿಂದಾಗ ಹೋಗ್ತಾರೆ. ಅಲ್ಲಿಂದ ಮುಂದೆ ಅದು ಕಥೆ ಹೇಗೆ ಬೆಳವಣಿಗೆ ಆಗಿ ಬರುತ್ತೆ ಅಂತ ನೋಡೋಣ ನಾವು. ಆದ್ರೆ ನಿನ್ನೆ ನಾವು ನೋಡಿದ್ವಿ, ರಾವಣ ಸೀತೆಯನ್ನು ಅಪಹಾರ ಮಾಡಿಕೊಂಡು ಹೋದ. ರಾಮ ಹೆಂಡತಿಗೋಸ್ಕರ ಭಾಗವತದಲ್ಲಿ ಹೇಳ್ತಾರೆ, ಸ್ತ್ರೀ ಸಂಗಿನ ಅತಿರಥಯಂತ ಚಾರ ಅಂತ ಹೇಳಿ. ಅಂತಂದ್ರೆ ಭಗವಂತ ನಾಟಕವಾಡಿ ತೋರಿಸಿದ ನಮಗೆ.
ಅಂತಂದ್ರೆ ಸೀತೆಯನ್ನು ಕಳೆಕೊಂಡ ಒಂದು ಅತಿಯಾದ ಪ್ರೀತಿ ಮಾಡಿರ್ತಾನೆ ಒಬ್ಬ ಮನುಷ್ಯ ತನ್ನ ಹೆಂಡತಿಯನ್ನು, ಅವಳನ್ನು ಕಳ್ಕೊಂಡಿರ್ತಾನೆ ಅಥವಾ ಏನೋ ಆಗಿರುತ್ತೆ ಅವಳಿಗೆ. ಆಗ ಅವನು ಅತಿಯಾದ ಶೋಕದಲ್ಲಿ ಹೋಗಿಬಿಡ್ತಾನೆ. ಹಾಗೆ ಭಗವಂತ ಅದನ್ನು ನಾಟಕ ಮಾಡಿದ. ಆದರೆ ಭಗವಂತನಿಗೆ ಈ ಒಂದು ನಾಟಕದ ಇದು ಒಂದು ಕರ್ಮದ ಸ್ಪರ್ಶ ಇದೆಯಾ ಅಂತ ಪ್ರಶ್ನೆ ಬರುತ್ತೆ. ಆಗ ಭಗವಂತ ಭೂಮಿ ಮೇಲೆ ಜನನ ಅಂತಂದ್ರೆ ಭೂಮಿ ಮೇಲೆ ಬಂದಿರ್ತಾನಲ್ಲ, ಆಗ ಅವನು ಕೂಡ ಮನುಷ್ಯರಂತೆ ಇರ್ತಾನೆ. ಅವನಿಗೂ ಕೂಡ ಪಂಚಭೌತಿಕ ಶರೀರ ಇರುತ್ತೆ, ಆದರೆ ಎಲ್ಲ ಆನಂದಮಯವಾದ ಇದು ಇರುತ್ತೆ, ಅವನು ಶರೀರ ಇರುತ್ತೆ. ಆದರೂ ಕೂಡ ಭೂಮಿಯಲ್ಲಿ ಬಂದಾಗ ಅವನು ಆ ಲೀಲಾ ನಾಟಕವನ್ನು ಆಡಿ ತೋರಿಸ್ತಾನೆ. ನಾವು ನಿನ್ನೆ ಅದನ್ನು ನೋಡಿದ್ದೆವು. ರಾಮ ಸೀತೆಗೋಸ್ಕರ ಹಲಿಬಿ ಮತ್ತೆ ಮುಂದೆ ಬರಬೇಕಾದ್ರೆ ಶಬರಿ ಆಶ್ರಮಕ್ಕೆ ಬಂದ. ಶಬರಿ ಹೇಳ್ತಾಳೆ, ನೀನು ಕಿಷ್ಕಿಂಧೆಗೆ ಹೋಗು, ಸುಗ್ರೀವ ನಿನಗೆ ಸಹಾಯ ಮಾಡ್ತಾನೆ ಹೆಂಡತಿ ಹುಡುಕ್ಲಿಕ್ಕೆ ಅಂತ. ಅವಳು ಕೂಡ ರಾಮನನ್ನು ಬೀಳ್ಕೊಟ್ಟು ಅವಳು ರಾಮನಲ್ಲಿ ಐಕ್ಯಳಾದಳು. ಆಮೇಲೆ ಮುಂದೆ ಹಾಗೆ ರಾಮ ಮತ್ತೆ ಲಕ್ಷ್ಮಣ ಸೀತೆಯನ್ನು ಹುಡುಕ್ತಾ ಕಿಷ್ಕಿಂಧೆಗೆ ಬರ್ತಾರೆ. ಅಂತಂದ್ರೆ ಸುಗ್ರೀವ ಮಿತ್ರಂ ಸಜಗತ್ ಪವಿತ್ರಂ ರಮಾಪತಿಂ ರಾಮತನುಂ ದದರ್ಶ ಅಂತಂದ್ರೆ ಸುಗ್ರೀವನ ಮಿತ್ರತ್ವವನ್ನು ಪಡೀಲಿಕ್ಕೆ ಮುಂದೆ ಬರ್ತಾನಲ್ಲಿ. ಅಲ್ಲಿ ಕಿಷ್ಕಿಂಧೆಗೆ ಬರ್ತಾನೆ. ಕಿಷ್ಕಿಂಧೆಗೆ ಬಂದಾಗ ನಾನು ಕಿಷ್ಕಿಂಧೆಗೆ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಹನುಮಂತನ ಹನುಮಂತನ ಜನನದ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡೋಣ, ಆಮೇಲೆ ಕಿಷ್ಕಿಂಧೆಗೆ ಹೋಗೋಣ. ಅದಕ್ಕಿಂತ ಮುಂಚೆ ನೆನ್ನೆ ನಾನು ಒಂದು ಕಥೆ ಹೇಳೋದು ಬಿಟ್ಟಿದ್ದೆ ನಿಮಗೆ, ಸ್ವಾರಸ್ಯವಾದಂತಹ ಕಥೆ. ಅದು ಪ್ರಾಯಃ ಅದು ರಾಮಾಯಣದಲ್ಲಿ ಇಲ್ಲ, ಅನೇಕ ಪುರಾಣಗಳಲ್ಲಿ ಇದೆ. ಅದು ಪುರಾಣಗಳಲ್ಲಿದೆ. ಮತ್ತೆ ನಾರಾಯಣ ಪಂಡಿತಾಚಾರ್ಯರು ಮಧು ವಿಜಯದ ಮೊದಲನೇ ಸರ್ಗದಲ್ಲಿ ಅದನ್ನು ಹಾಕ್ತಾರೆ. ಏನು ಕಥೆ ಅಂತಂದ್ರೆ, ಯಾವ ಆಶ್ರಮದಲ್ಲಿ ರಾಮ ಲಕ್ಷ್ಮಣ ಸೀತೆ ಇದ್ರಲ್ಲ, ಅದೇ ಆಶ್ರಮದಲ್ಲಿ ಇವನು ರಾವಣ ಬಂದು ಸೀತೆಯನ್ನು ಅಪಹಾರ ಮಾಡ್ತಾನೆ. ಆ ಆಶ್ರಮದಲ್ಲಿ ಒಂದು ದಿನ ಏನಾಗತ್ತೆ ಅಂತಂದ್ರೆ, ರಾಮಚಂದ್ರ ಅಗ್ನಿಹೋತ್ರ ಮಾಡ್ತಾ ಇದ್ದ. ಅಂತಂದ್ರೆ ಹಿಂದಿನ ಕಾಲದಲ್ಲಿ ಪ್ರತಿಮೆಯಲ್ಲಿ ಪೂಜೆ ಮಾಡ್ತಿರ್ಲಿಲ್ಲ. ಪ್ರತಿಮೆಗಳು ಇತ್ತು, ಇಲ್ಲ ಅಂತಿಲ್ಲ. ಆಗ ಮುಖ್ಯವಾಗಿ ಎಲ್ಲರೂ ಅಗ್ನಿಹೋತ್ರ ಮಾಡ್ತಿದ್ರು. ಯಾಕೆ ಅಂತಂದ್ರೆ ಉಪನಿಷತ್ತಲ್ಲೇ ಒಂದು ಮಾತು ಬರುತ್ತೆ, ಯಾವಜ್ಜೀವಂ ಅಗ್ನಿಹೋತ್ರಂ ಜಿಹೋತಿ ಅಂತ ಇದೆ. ಅಂತಂದ್ರೆ ಒಬ್ಬ ಮನುಷ್ಯ ಗೃಹಸ್ಥನಾದಾಗ ಅವನು ಅಗ್ನಿ ಸ್ವೀಕಾರ ಮಾಡ್ತಾನೆ. ಆ ಅಗ್ನಿಯಿಂದಲೇ ಅವನಿಗೆ ನಿತ್ಯ ಅದೇ ಅಗ್ನಿಯಿಂದ ಅವನು ಅಗ್ನಿಹೋತ್ರ ಮಾಡ್ತಾನೆ. ಅದು ಆ ಒಂದು ಮಡಕೆಯಲ್ಲಿ ಅಗ್ನಿ ಏನು ಅವನು ಸ್ವೀಕಾರ ಮಾಡಿರ್ತಾನಲ್ಲ, ಅವನು ಜೀವನ ಪರ್ಯಂತ ಅದು ತಂಗೋ ಹಂಗಿಲ್ಲ. ಅದೇ ಅಗ್ನಿಯಲ್ಲೇ ಅವನು ಅಗ್ನಿಹೋತ್ರ ಮಾಡ್ತಾನೆ ನಿತ್ಯದಲ್ಲಿ. ಆಮೇಲೆ ಕೊನೆಗೆ ಅವನು ಸತ್ತಾಗ ಅವನು ಸತ್ತಿದ ತಕ್ಷಣ ಕಡ್ಡಿ ಕೀರಿ ಬೆಂಕಿ ಹಚ್ಚೋದಲ್ಲ, ಅದು ಯಾವ ಅಗ್ನಿ ಅವನು ಸ್ವೀಕಾರ ಮಾಡಿರ್ತಾನೆ, ಅವನು ಗೃಹಸ್ಥನಾಗಬೇಕಾದ್ರೆ ಮದುವೆಯ ಸಮಯದಲ್ಲಿ ಅದೇ ಅಗ್ನಿಯನ್ನು ಇಟ್ಟು ಅವನಿಗೆ ಶವ ಸಂಸ್ಕಾರ ಮಾಡ್ತಿದ್ರು ಹಿಂದೆ. ಈಗೆಲ್ಲ ಅದು ಏನು ಇಲ್ವೇ ಇಲ್ಲ. ಈಗ ಎಲೆಕ್ಟ್ರಿಕ್ ಇದ್ರಲ್ಲಿ ಹಾಕ್ತಾರೆ, 2 ನಿಮಿಷದಲ್ಲಿ ಬೂದಿಯಾಗಿ ಬಂದ್ಬಿಡ್ತೀವಿ. ಅದು ಈಗಿನ ಇದು ಪ್ರಶ್ನೆ ಬೇರೆ. ಅದು ಹಿಂದಿನ ಕಾಲದ್ದು ಒಂದು ನಿಯಮ ನಿಮಗೆ ಹೇಳಿದ್ದೆ. ಈಗ ಆಗ್ತಾ ಇರೋ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಕಾಲಕ್ಕೆ ಏನೇನು ಆಗ್ಬೇಕಾದಾಗತ್ತೆ. ಆದರೆ ಹಿಂದಿನ ಕಾಲದ ನಿಯಮವನ್ನು ನಾವು ತಿಳ್ಕೋಬೇಕು. ಹಾಗೆ ರಾಮಚಂದ್ರ ತನ್ನ ಕುಟೀರದಲ್ಲಿ ಅಗ್ನಿಹೋತ್ರ ಮಾಡ್ತಾ ಇದ್ದ. ಅಗ್ನಿಹೋತ್ರ ಮಾಡ್ತಾ ಇದ್ದಾಗ ಅಗ್ನಿ ಬರ್ತಾನೆ. ಅಗ್ನಿ ಮತ್ತೆ ಇಂದ್ರ ಇಬ್ರು ಬಂದು ರಾಮಚಂದ್ರನಿಗೆ ನಮಸ್ಕಾರ ಮಾಡಿ, ರಾಮಚಂದ್ರ ನಾವು ನಿಮ್ಮ ಸೇವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಅಂತ ಪ್ರಾರ್ಥನೆ ಮಾಡ್ತಾರೆ ರಾಮನ ಮುಂದೆ. ಈ ಕಥೆ ಪದ್ಮಪುರಾಣದಲ್ಲಿ ಬರುತ್ತೆ. ಪದ್ಮಪುರಾಣ ಬೇರೆ ಮತ್ತೆ ಇನ್ನ ಪುರಾಣಗಳಲ್ಲಿ ಬರುತ್ತೆ. ಅದು ವಾಲ್ಮೀಕಿಗಳೆಲ್ಲ ಯಾಕೆ ಹಾಕಿಲ್ಲ ಅನ್ನೋದು ನಾನು ಹೇಳ್ತೀನಂತೆ. ಆಗ ರಾಮಚಂದ್ರ ಹೇಳ್ತಾನೆ ಆಯ್ತು ಅಂತ ಹೇಳಿದಾಗ ಆಗ ಹೇಳ್ತಾರೆ, ಇಲ್ಲ, ಇಲ್ಲಿ ಸೀತೆಯನ್ನು ನಾವು ಕರ್ಕೊಂಡು ಕೈಲಾಸಕ್ಕೆ ಬಿಟ್ಟು ಬಿಡ್ತೀವಿ. ಕೈಲಾಸ ಪರ್ವತ ಮಗ ಅಭಯ ಶಿವಾಭ್ಯಾಮ್, ಶಿವನ ಹತ್ರ ಬಿಟ್ಟು ಬಿಡ್ತೀವಿ. ಶಿವ ಅಲ್ಲಿ ಪೂಜೆ ಮಾಡ್ತಾ ಇರ್ಲಿ ಸೀತೆಯನ್ನು. ಇಲ್ಲಿ ಒಂದು ಸೀತಾಕೃತಿ ಅಂತಂದ್ರೆ ಇನ್ನೊಬ್ಬಳು ಡೂಪ್ಲಿಕೇಟ್ ಸೀತೆಯನ್ನು ಬಿಟ್ಟು ಹೋಗ್ತೀವಿ. ಆಗ ಅಲ್ಲಿ ಇಂದ್ರ ಮತ್ತೆ ಇಂದ್ರನ ಹೆಂಡತಿ ಶಚಿ ಅವರೇ ಸೀತೆ ಆಗ್ತಾರಲ್ಲಿ. ಯಾಕೆಂತಂದ್ರೆ ಹೆಣ್ಮಕ್ಕಳಲ್ಲಿ ಎಲ್ಲ ಹೆಣ್ಣು ಮಕ್ಕಳಲ್ಲಿ ಶಚಿಯ ಆವೇಶ ಇರುತ್ತಲ್ಲ, ಹಾಗೆ ಅವಳೇ ಅಲ್ಲಿ ಆಗ್ತಾಳೆ ಸೀತೆ. ಇಂದ್ರನ ಹೆಂಡತಿ ಮತ್ತೆ ಇಂದ್ರ ಇಬ್ರು ಸೇರಿ ಅಲ್ಲಿ ಸೀತೆ ಆಗ್ತಾಳೆ. ರಾವಣ ಕದ್ದಿದ್ದು ಹೆಣ್ಣು ಸೀತೆ ಅಲ್ಲ, ಗಂಡು ಸೀತೆ. ಇದು ಭಾರಿ ಅಪಹಾಸ್ಯ ಇದು. ಆಗ ಆಯ್ತು ಅಂತ ಹೇಳಿ ಸೀತೆ ಏನ್ ಮಾಡ್ತಾಳೆ ಅಂತಂದ್ರೆ ಕೈಲಾಸ ಪರ್ವತಕ್ಕೆ ಹೋಗಿ ಅಲ್ಲಿ ಶಿವನಿಂದ ಪೂಜೆಗೊಳ್ತಾ ಇರ್ತಾಳೆ. ಇಲ್ಲಿ ಇಂದ್ರ ಸೀತೆ ಆಗ್ತಾನೆ. ಇಂದ್ರ ಮತ್ತೆ ಶಚಿ ಸೀತೆ ಆಗ್ತಾರೆ ಇಲ್ಲಿ. ಅದು
ರಾಮಾಯಣದಲ್ಲಿ ಯಾಕೆ ಇಲ್ಲ ಅಂತ ಹೇಳಿ ಅದಕ್ಕೆ ಇನ್ನೊಂದು ಹೇಳ್ತೇನೆ. ನಾನು ಒಂದು 2 ದಿನದ ಹಿಂದೆ ಹೇಳಿದ್ದೆ, ರಾಮಾಯಣ ಇದೊಂದು ಕಾವ್ಯ. ಈ ಕಾವ್ಯದಲ್ಲಿ ಇಂತಹ ಅಪಹಾಸ್ಯಗಳನ್ನು ಸೇರಿಸಿದರೆ ಅಲ್ಲಿ ಸ್ವಾರಸ್ಯ ಬರಲ್ಲ, ಕಾವ್ಯ ಓದುವರಿಗೆ ಸ್ವಾರಸ್ಯ ಬರಲ್ಲ, ಮಹಾಕಾವ್ಯ ಅಂತ ಅನಿಸಿಕೊಳ್ಳಲ್ಲ. ಹಾಗಾಗಿ ವಾಲ್ಮೀಕಿಗಳು ಏನ್ ಮಾಡಿದ್ರು ಅಂತಂದ್ರೆ, ಅಂಡರ್ ಕರೆಂಟ್ ಆಗಿ ರಾಮ ಮತ್ತೆ ಸೀತೆ ಭಗವಂತನ ಅವತಾರ ಅಂತ ಹೇಳ್ತಾರೆ, ಪ್ರತಿ ಇದರಲ್ಲೂ ಹೇಳಲ್ಲ, ನಾನು ಹೇಳಿದ್ದೆ ಮೊನ್ನೆ. ಅದು ಕಾವ್ಯಮಯವಾದ ದೃಷ್ಟಿಯಲ್ಲಿ ರಾಮಾಯಣ ರಚನೆ ಆದ್ದರಿಂದ ಇವು ಕೆಲವೆಂದು ಇಲ್ಲಿ ಹೇಳಿಲ್ಲ. ಅದಕ್ಕೆ ಪುರಾಣಗಳಲ್ಲಿ ಸೇರಿಸಿದ್ದಾರೆ ಕಥೆಗಳನ್ನು. ಪುರಾಣಗಳಲ್ಲಿ ಸೇರಿಸಿದಾಗ ನಾವು ಅದನ್ನ ಸಮನ್ವಯ ಮಾಡಿ, ಆಚಾರ್ಯರು ಹೇಳ್ತಾರಲ್ಲ, ವೇದ ಪುರಾಣಾಭ್ಯಾಂ ಸಮುಪ ಬ್ರಹ್ಮಯೇತ್, ಇತಿಹಾಸ ವೇದ ಪುರಾಣಾಭ್ಯಾಂ ಸಮುಪ ಬ್ರಹ್ಮಯೇತ್ ಅಂತ. ಇತಿಹಾಸ, ಪುರಾಣ, ವೇದ ಇವು ಮೂರನ್ನೂ ಸಮನ್ವಯ ಮಾಡಿ ನಾವು ಒಂದು ತೀರ್ಮಾನಕ್ಕೆ ಬರಬೇಕು. ಹಾಗೆ ಇಲ್ಲಿ ಇದು ಒಂದು ದೊಡ್ಡ ನಾಟಕ. ಇದು ಅಂತಂದ್ರೆ ರಾವಣ ಇಂದ್ರ ಮತ್ತೆ ಶಚಿ ಆಗಿರುವ ಸೀತೆಯನ್ನು ಸೀತಾಕೃತಿ, ನಾರಾಯಣ ಪಂಡಿತರು ಅದನ್ನೇ ಹೇಳ್ತಾರೆ ಅಲ್ಲಿ. ನಾರಾಯಣ ಪಂಡಿತಾಚಾರ್ಯರು ಗೋಭಿಸ್ ಸಮಾನಂದತ ರೂಪ ಸೀತಾ ಸವನ್ನಿ ನಿರ್ಧಗ್ನ ಪಲಾಶಿ ರಾಶಿ ಅಂತ ಅವರು ಹೇಳ್ತಾರೆ. ಅವಳು ರೂಪ ಸೀತಾ ಆಗಿದ್ಲು ಅಂತಂದ್ರೆ ಇಂತಹ ಕೆಲವು ಇನ್ಫಾರ್ಮೇಶನ್ ಮಧ್ವವಿಜಯದಲ್ಲಿ ತುಂಬಾ ಇದೆ. ನಾರಾಯಣ ಪಂಡಿತರು ಅದನ್ನ ಕೊಡ್ತಾರೆ. ಈ ರೂಪ ಸೀತೆಯನ್ನು ರಾವಣ ಕದ್ದಿದ್ದ, ಅದು ಒಂದು ಕಥೆ. ಇದಕ್ಕೆ ಇನ್ನೊಂದು ಕಥೆ ಇದೆ. ನಮ್ಮ ಗುರುಗಳು ತುಂಬಾ ಇದು ಪ್ರತಿ ಬಾರಿ ಹೇಳ್ತಿದ್ರು. ಅವರು ಒಂದು ಸರ್ತಿ ಚೈತನ್ಯ ಮಹಾಪ್ರಭುಗಳ ಜೀವನ ಚರಿತ್ರೆಯನ್ನು ಅವಲೋಕನ ಮಾಡಬೇಕಾದ್ರೆ ಅಲ್ಲೊಂದು ಕಥೆ ಬರುತ್ತೆ. ಚೈತನ್ಯ ಮಹಾಪ್ರಭುಗಳು ಒಂದು ಕಡೆ ತಮಿಳ್ನಾಡದಲ್ಲಿ ಎಲ್ಲೋ ಹೋಗಿದ್ರಂತೆ, ಅವ್ರ ಜೀವನ ಚರಿತ್ರೆಯಲ್ಲಿ ಬರುತ್ತೆ. ತಮಿಳ್ನಾಡಿನಲ್ಲಿ ಹೋದಾಗ ಒಬ್ಬ ಗೃಹಸ್ಥ ಅವ್ರ ಚೈತನ್ಯ ಮಹಾಪ್ರಭುಗಳಿಗೆ ಮನೆಗೆ ಬನ್ನಿ ಊಟಕ್ಕೆ ಅಂತ ಕರೀತಾನೆ. ಆಯ್ತು ಅಂತ ಹೇಳಿ ಇವರು ಭಿಕ್ಷಾ ಸ್ವೀಕಾರ ಮಾಡ್ಲಿಕ್ಕೆ ಅವ್ರ ಮನೆಗೆ ಹೋಗ್ತಾರೆ. ಗೊಳೋ ಅಂತ ಅಳ್ತಾ ಕೂತಿದ್ದ ಅಂತ ಅವನು. ಇವ್ರು ಹೋಗ್ತಾರೆ, ಏನು ಸ್ವಾಮಿಗಳ ಊಟಕ್ಕೆ ಕರೆದು ನೀನ್ಯಾಕೆ ಅಳ್ತಾ ಕೂತಿದ್ಯಪ್ಪ, ನಾವೇನು ಅಷ್ಟೆಲ್ಲ ತಿಂದು ಹೋಗೋರಲ್ಲ, ಸ್ವಲ್ಪ ನೀನ್ ಏನ ಭಿಕ್ಷೆ ಹಾಕ್ತಿ ಅದನ್ನ ಮಾತ್ರ ಸ್ವೀಕಾರ ಮಾಡಿ ಹೋಗ್ತೀವಿ ಅಂತ ಹೇಳ್ತಾರೆ. ಆಗ ಗೃಹಸ್ಥ ಹೇಳ್ತಾನೆ, ಇಲ್ಲ ಯಾಕೆ ಅಂತ ಅವ್ರಿಗೆ ಗೊತ್ತಾಗತ್ತೆ ಚೈತನ್ಯ ಮಹಾಪ್ರಭುಗಳಿಗೆ. ಇವನು ರಾಮಾಯಣ ಪುಸ್ತಕ ಓದ್ತಿದ್ದ ಗೃಹಸ್ಥ. ಆ ರಾಮಾಯಣ ಪುಸ್ತಕದಲ್ಲಿ ರಾವಣ ಬಂದು ಸೀತೆಯನ್ನು ಅಪಹಾರ ಮಾಡಿಕೊಂಡು ಹೋದ. ಅದಕ್ಕೆ ಅವನು ಅಳ್ತಾ ಕೂತಿದ್ದ, ನನ್ನ ತಾಯಿಯನ್ನು ಅಪಹಾರ ಮಾಡಿದ. ಮುಂದೆ ಹೋಗ್ತಾ ಇಲ್ಲ ಅವನು, ಅಲ್ಲೇ ಅಳ್ತಾ ಕೂತಿದ್ದಾನೆ. ಆಗ ತಲೆ ಬಿಸಿ ಆಯ್ತು ಇವ್ರಿಗೂ, ಚೈತನ್ಯ ಮಹಾಪ್ರಭುಗಳಿಗೆ ಏನ್ ಮಾಡ್ಬೇಕು ಅಂತ ಇದು ಯೋಚನೆ ಮಾಡ್ತಾರೆ. ಆಗ ಆದ್ರೂ ಅವನಿಗೆ ಸಮಾಧಾನ ಮಾಡಿ ಅವನ ಮನೆಯಲ್ಲಿ ಭಿಕ್ಷಾ ಸ್ವೀಕಾರ ಮಾಡಿ ಬರ್ತಾರೆ. ಮತ್ತೆ ಮಾರನೇ ದಿನ ಇನ್ನೊಬ್ಬ ಬ್ರಾಹ್ಮಣನ ಮನೆಗೆ ಹೋಗ್ತಾರೆ, ಅಲ್ಲಿಯೂ ಭಿಕ್ಷಾ ಸ್ವೀಕಾರ ಮಾಡ್ಬೇಕಂತ ಹೋಗ್ತಾರೆ. ಅವರಿಗೆ ಅಲ್ಲಿ ಒಂದು ಪುರಾಣದ ಪುಸ್ತಕ ಸಿಗತ್ತೆ. ಆ ಪುರಾಣದ ಪುಸ್ತಕ ಅವಲೋಕನ ಮಾಡಬೇಕಾದ್ರೆ ಈ ರೂಪ ಸೀತೆಯ ಕಥೆ ಬರುತ್ತೆ. ಆಗ ಮತ್ತೆ ಚೈತನ್ಯ ಮಹಾಪ್ರಭುಗಳಲ್ಲಿ ಹೋಗಿ, ಇಲ್ಲ, ನಿನ್ನ ತಾಯಿಯನ್ನು ಕದ್ದಿದ್ದು ರಾವಣ ಅಲ್ಲ, ಇದು ಕಥೆ ಹೀಗೆ ಇದೆ, ನಿನ್ನ ರಾಮಾಯಣ ಪಾರಾಯಣವನ್ನು ಮುಂದುವರಿಸು ಅಂತ ಹೇಳಿ ಅವನಿಗೆ ಆಶೀರ್ವಾದ ಮಾಡಿ ಹೋಗ್ತಾರೆ. ಹೀಗೆ ಅನೇಕ ಘಟನೆಗಳನ್ನು ಕೆಲವೊಮ್ಮೆ ರಾಮಾಯಣದಲ್ಲಿ ಅವರು ಕೊಡಲ್ಲ. ಅದನ್ನ ನಾವು ಬೇರೆ ಪುರಾಣಗಳಿಂದ ನಾವು ಅದನ್ನ ತಗೊಂಡು ಅದಕ್ಕೆ ಅರ್ಥ ಹಚ್ಚಬೇಕು. ಈಗ ನಾನು ಪ್ರಾಣತತ್ವದ ಜನನದ ಕಥೆಗೆ ನಾನು ಬರ್ತೇನೆ. ಏನಾಯ್ತು ಅಂತಂದ್ರೆ, ಒಂದು ದಿನ ಆ ಅರಣ್ಯ ಪ್ರದೇಶದಲ್ಲಿ ಕೇಸರಿ ಅಂತ ಒಬ್ಬ ಕಪಿ ಇದ್ದ, ಕಪಿರಾಜ ಅವನು ಕೇಸರಿ. ಆ ಕೇಸರಿ ಏನು ಮಾಡ್ತಾನಂತಂದ್ರೆ, ಒಮ್ಮೆ ಭರದ್ವಾಜರನ್ನು ಆ ಅರಣ್ಯ ಪ್ರದೇಶದಲ್ಲಿ ಭರದ್ವಾಜರು ಮತ್ತೆ ಬೇರೆ ಋಷಿಗಳು ಬರಬೇಕಾದ್ರೆ ಒಂದು ಆನೆ ಅವರನ್ನು ಅಟ್ಟಿಸಿಕೊಂಡು ಬರುತ್ತೆ. ಮದ್ದಾದ ಆನೆ, ಟಸ್ಕರ್ ಅಟ್ಟಿಸಿಕೊಂಡು ಬರುತ್ತೆ. ಆನೆ ಅಟ್ಟಿಸಿಕೊಂಡು ಬಂದಾಗ ಇನ್ನೇನು ಭರದ್ವಾಜ ಮತ್ತೆ ಬೇರೆ ಮುನಿಗಳನ್ನು ತುಳಿಲಿಕ್ಕೆ ಇನ್ನೇನು ತುಳಿಬೇಕು ಅನ್ನೋಷ್ಟರಲ್ಲಿ ಈ ಕೇಸರಿ ಏನು ಮಾಡ್ತಾನಂತಂದ್ರೆ, ಸಿಂಹನಾದದಿಂದ ಆನೆಯನ್ನು ಸಂಹಾರ ಮಾಡ್ತಾನೆ. ಆ ಆನೆಯನ್ನು ಸಂಹಾರ ಮಾಡಿದಾಗ ಎಲ್ಲ ಋಷಿಗಳು ಆ ಕೇಸರಿಗೆ ಅನುಗ್ರಹ ಮಾಡ್ತಾರೆ. ಪ್ರಾಣದೇವರೇ ನಿನ್ನ ಮಗನಾಗಿ ಬರಲಿ ಅಂತ ಆ ಕೇಸರಿಗೆ ಅನುಗ್ರಹ ಮಾಡ್ತಾರೆ. ಆ ಕೇಸರಿ ಮತ್ತೆ ಅಂಜನೆಯ ದಾಂಪತ್ಯದ ಫಲವಾಗಿ ಪ್ರಾಣತತ್ವನ ಜನನ ಆಗತ್ತೆ. ಆಗ ಪ್ರಾಣತತ್ವನ ಜನನ, ಹನುಮಂತನ ಜನನ ಆಗತ್ತೆ. ಹನುಮಂತನ ಜನನ ಆಗಿದ ತಕ್ಷಣ ನನಗೆ ಹೊಟ್ಟೆ ಹಸಿವು ಅಂತ ಪ್ರಾರಂಭ ಮಾಡ್ತಾನೆ ಹನುಮಂತ. ಆಯ್ತು ಅಂತ ತಾಯಿ ಹಣ್ಣನ್ನು ಕೊಡ್ಲಿಕ್ಕೆ ಹೋಗ್ತಾನೆ. ಇವನು ಸೂರ್ಯನೇ ಒಂದು ಹಣ್ಣಂತ ತಿನ್ನಬೇಕು ಅನ್ಕೊಂಡು ಆಕಾಶಕ್ಕೆ ಎಗರ್ತಾನೆ. ಆಕಾಶಕ್ಕೆ ಎಗರಿದಾಗ ಮಧ್ಯದಲ್ಲಿ ರಾಹು ಬರ್ತಾನೆ. ರಾಹು ಪೆಟ್ಟಾಗ್ತಾನೆ. ಅವನು ಆ ಹನುಮಂತನ ಎಗರಿದ ಒಂದು ಏನು ಅದು ವೆಲಾಸಿಟಿ ಇರತ್ತಲ್ಲ, ಅದನ್ನ ರಾಹು ತಡ್ಕೊಳ್ಲಿಕ್ಕಾಗಲ್ಲ. ಅದ ನೇರ ಇಂದ್ರನ ಹತ್ರ ಹೋಗಿ ಶರಣಾಗ್ತಾನೆ.
ಇಂದ್ರನಿಗೆ ಒಂದು ಮದ ಬಂದಿರತ್ತೆ. ಇಂದ್ರ ಏನ್ ಮಾಡ್ತಾನಂತಂದ್ರೆ ತನ್ನ ವಜ್ರಾಯುಧವನ್ನು ಎಸಿತಾನೆ. ವಜ್ರಾಯುಧವನ್ನು ಎಸೆದಾಗ ಹನುಮಂತನ ಮುಖಕ್ಕೆ ಅದು ಬಡಿಯತ್ತೆ, ಅದು ಅವನ ಮೂತಿ ಅದು ಉಬ್ಬತ್ತೆ, ಅದು ಹನು ಅಂತಂದ್ರೆ ದವಡೆ, ಅದು ಉಬ್ಬತ್ತೆ, ಮಗು ಕೆಳಗೆ ಬೀಳತ್ತೆ ಅನ್ನೋದು ಇದು ಒಂದು ಕಥೆ. ಅಂತಂದ್ರೆ ಇದು ರಾಮಾಯಣದ ಕಥೆ. ಇನ್ನೊಂದು ಏನ್ ಕಥೆ ಇದೆ ಅಂತಂದ್ರೆ, ಹನುಮಂತ ಭೂಮಿ ಸೂರ್ಯನನ್ನು ನೋಡಿ ಎಗರಿದ ತಕ್ಷಣ ಸೂರ್ಯ ಇದು ಆಗಬಾರದು ಅಂತ ಸೂರ್ಯನೇ ಒಂದೇನೋ ಹೊಡೆದ ಅಂತೆ ಹನುಮಂತನಿಗೆ ಕಪಾಳಿಗೆ. ಅವನು ಬಿದ್ದಾದ್ಮೇಲೆ ದವಡೆ ಉಬ್ಬಿತ್ತು ಅಂತ ಇನ್ನೊಂದು ಕಥೆ ಹೇಳ್ತಾರೆ. ಅದು ನಾಟಕ ಕಥೆ, ಅದು ಯಕ್ಷಗಾನದ ಕಥೆ. ಅದು ಇದು ನಿಜವಾದ ಕಥೆ. ವಜ್ರಾಯುಧವನ್ನು ಹನುಮಂತ ತಡಿಬಹುದಿತ್ತು, ಆದರೆ ವಜ್ರಾಯುಧದಲ್ಲಿ ಸಮಗ್ರವಾದಂತಹ ಭಗವಂತನ ಶಕ್ತಿ ಇರುವ ವಜ್ರಾಯುಧ. ಆದ್ದರಿಂದ ಆ ವಜ್ರಾಯುಧಕ್ಕೆ ಹನುಮಂತ ಗೌರವ ಕೊಟ್ಟ. ಆದ್ದರಿಂದಾಗಿ ಅದು ಒಂದೊಂದು ಸರ್ತಿ ಹಾಗೆ ಆಗತ್ತೆ. ಈಗ ಒಮ್ಮೊಮ್ಮೆ ಏನಾಗತ್ತೆ ಅಂತಂದ್ರೆ, ಯುದ್ಧ ನಡಿಬೇಕಾದ್ರೆ ನಾರಾಯಣಾಸ್ತ್ರವನ್ನು ಬಿಡ್ತಾರೆ. ನಾರಾಯಣಾಸ್ತ್ರವನ್ನು ಬಿಟ್ಟಾಗ ಎಲ್ಲರೂ ತಲೆ ಬಾಗಬೇಕು. ಅಸ್ತ್ರ ಏನ್ ಮಾಡತ್ತೆ ಅಂತ ನಾನು ತಲೆ ಸೆಟ್ಟದೆ ನಿಂತಾಗ ಅದಕ್ಕೆ ನಾವು ಅಸ್ತ್ರಕ್ಕೆ ಮರ್ಯಾದೆ ಕೊಡ್ಬೇಕಾಗತ್ತೆ. ಹಾಗೆ ಮುಖ್ಯ ಪ್ರಾಣ ಹನುಮಂತ ಅದಕ್ಕೆ ಮರ್ಯಾದೆ ಕೊಟ್ಟ. ಅದು ತನ್ನ ಮುಖಕ್ಕೆ ಬಡಿದಾಗ ದವಡೆ ಉಬ್ಬಿತು, ಹಾಗಾಗಿ ಅವನು ಹನುಮಂತ ಆದ. ಆಗ ಏನಾಗತ್ತೆ ಅಂತಂದ್ರೆ, ಇದನ್ನು ನೋಡಲಿಕ್ಕೆ ಎಲ್ಲಾ ದೇವತೆಗಳು ಬಂದಿರ್ತಾರೆ. ಎಲ್ಲಾ ದೇವತೆಗಳು ಬಂದಾಗ ಒಂದು ಸಣ್ಣ ಘಟನೆ ನಡೆಯುತ್ತಲ್ಲಿ. ಅಂತಂದ್ರೆ, ಇಂದ್ರ ಹನುಮಂತನಿಗೆ ಹೊಡೆದಿದ್ದು ನೋಡಿ, ತನ್ನ ದೊರೆಗೆ ತಾನು ಹೊಡೆದ್ರೆ ಇನ್ನೇನಾಗತ್ತೆ? ಆಗ ಎಲ್ಲರಿಗೂ ಈ ಯಜ್ಞಯಾಗಾದಿಗಳನ್ನು ಮಾಡಲಿಕ್ಕೆ ಆಗಲಾರದಂತಹ ಒಂದು ಮನೋವೃತ್ತಿ ಬೆಳಿಲಿ ಅಂತ ಪ್ರಾಣತತ್ವದ ಶಾಪ ಬರುತ್ತೆ. ಅಂತಂದ್ರೆ ಎಲ್ಲೂ ಯಜ್ಞ ಆಗವೇ ಇಲ್ಲ ಭೂಮಿ ಮೇಲೆ, ಎಲ್ಲರೂ ನಾಸ್ತಿಕರು, ಲ್ಯಾಂಡ್ ಆಫ್ ಏಥಿಯಿಸಂ ಆಗ್ಬಿಡತ್ತೆ. ಆಗ ಮತ್ತೆ ಎಲ್ಲಾ ದೇವತೆಗಳು ಚತುರ್ಮುಖನಿಗೆ ಶರಣಾಗ್ತಾರೆ. ಚತುರ್ಮುಖನಿಗೆ ಶರಣಾದಾಗ ಚತುರ್ಮುಖ ಹೇಳ್ತಾನೆ, ಅವನು ಪ್ರಾಣನಾಥ, ಪ್ರಾಣೇಶ್ವರ, ಪ್ರಾಣಿಗಣ ಪ್ರಣೇತ, ಅವನಿಗೆ ನೀವು ಹೀಗೆ ಮಾಡಿದ್ರೆ ಹೇಗೆ ಅಂತ ಹೇಳಿದಾಗ ಚತುರ್ಮುಖ ಎಲ್ಲರನ್ನು ಕರ್ಕೊಂಡು ವಾಯುದೇವರ ಹತ್ರ ಹೋಗ್ತಾನೆ. ವಾಯುದೇವರು ಏನ್ ಮಾಡ್ತಾರಂತಂದ್ರೆ, ಆ ಮಗುವನ್ನು ತನ್ನ ತೊಡೆಯ ಮೇಲೆ ಹಾಕಿಕೊಂಡಿದ್ದಾಗ ಆಗ ಇಂದ್ರ ಕ್ಷಮೆ ಯಾಚಿಸ್ತಾನೆ. ಇಂದ್ರ ಒಂದು ಬಾಡದ ಸುಂದರ ಹೂವನ್ನು ಹನುಮಂತನಿಗೆ ಹಾಕ್ತಾನೆ. ಚತುರ್ಮುಖ ಹರಿಸಿ ಅವನಿಗೆ ಹನುಮಂತ ಅಂತ ನಾಮಕರಣ ಮಾಡಿ ಎಲ್ಲರೂ ಹೋಗ್ತಾರೆ. ಇದು ಹನುಮಂತನ ಜನನದ ಒಂದು ಕಥೆ. ನಿಮಗೆ ಕಥೆ ಗೊತ್ತಿದೆ, ಆದರೆ ಸಂಕ್ಷಿಪ್ತವಾಗಿ ನಾನು ನಿಮ್ಮ ಮುಂದೆ ಇಟ್ಟೆ. ಮುಂದೆ ಒಮ್ಮೆ ಏನಾಗತ್ತೆ ಅಂತಂದ್ರೆ, ಈ ಹನುಮಂತ ಕಪಿಪುಂಗವನಾದಂತಹ ಸುಗ್ರೀವನ ಮೈತ್ರಿ ಆಗತ್ತೆ. ಸುಗ್ರೀವನ ಒಬ್ಬ ಸಚಿವ ಆಗ್ತಾನೆ ಹನುಮಂತ. ಸುಗ್ರೀವನ ಸಚಿವ, ಮತ್ತೆ ಸುಗ್ರೀವನ ಏನು ಅವನ ಆಡಳಿತ ಇರುತ್ತೆ ಅದು, ಅಲ್ಲಿ ಅವನು ಮುಖ್ಯಮಂತ್ರಿ ಇರ್ತಾನೆ ಹನುಮಂತ. ಅದು ನಮಗೆ ರಾಮಾಯಣದಲ್ಲಿ ತೋರುತ್ತೆ. ಮುಂದೆ ರಾಮ ಕಿಷ್ಕಿಂಧೆಗೆ ಹೋಗ್ತಾನೆ. ನಾನು ಇನ್ನು ಕಿಷ್ಕಿಂಧೆಗೆ ಪ್ರವೇಶ ಮಾಡ್ತೀನಿ. ಯಾಕೆಂತಂದ್ರೆ ನಮಗೆ ಮೊದಲು ಹನುಮಂತನ ಜನನವನ್ನು ತಿಳಿದಾಗ ಕಿಷ್ಕಿಂಧೆಗೆ ಪ್ರವೇಶ ಮಾಡಿದರೆ ಸ್ವಲ್ಪ ಅದಕ್ಕೆ ಒಂದು ಲಿಂಕ್ ಸಿಗತ್ತೆ. ಹನುಮಂತ ಮತ್ತೆ ಸುಗ್ರೀವನ ಮೈತ್ರಿ ಅದು ಒಂದು ಕಡೆ. ಸುಗ್ರೀವ ತನ್ನ ಅಣ್ಣನ ಜೊತೆ ಅಣ್ಣ ತಮ್ಮಂದಿರ ಜಗಳಾಡಿರ್ತಾರೆ ಅವರು. ಆಗ ಸುಗ್ರೀವ ಏನ್ ಮಾಡ್ತಾನಂತಂದ್ರೆ, ಋಷ್ಯಮುಖಕ್ಕೆ ಬಂದು ಕೂತಿರ್ತಾನೆ. ಯಾಕೆಂತಂದ್ರೆ ಅಲ್ಲಿ ಋಷ್ಯಮುಖಕ್ಕೆ ವಾಲಿ ಬರೋ ಹಾಗಿಲ್ಲ, ವಾಲಿಯ ಶಾಪ ಇದೆ ಅಲ್ಲಿ ಅವನಿಗೆ. ಯಾಕೆಂದ್ರೆ ಮತಂಗ ಮುನಿಗಳ ಶಾಪ ಇರುತ್ತೆ ಅವನಿಗೆ. ಅದು ಏನಂತ ನಾನು ನಿಮಗೆ ಹೇಳ್ತೀನಿ. ಮೊದಲು ಕಿಷ್ಕಿಂಧೆಗೆ ರಾಮ ಮತ್ತೆ ಲಕ್ಷ್ಮಣ ಬರ್ತಾರೆ. ರಾಮ ಲಕ್ಷ್ಮಣ ಬಂದಿದ ತಕ್ಷಣ ಇವನು ಸುಗ್ರೀವ ಓಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸುಗ್ರೀವನಿಗೆ ಹೆದರಿಕೆ, ವಾಲಿ ನಮ್ಮ ಅಣ್ಣ ಋಷ್ಯಮುಖ ಇದಕ್ಕೆ ಋಷ್ಯಮುಖಕ್ಕೆ ಬರೋ ಹಾಗಿಲ್ಲ, ಯಾಕಂದ್ರೆ ಮತಂಗ ಮುನಿಗಳ ಶಾಪ ಇದೆ. ಆದ್ದರಿಂದ ಯಾರೋ ಮನುಷ್ಯರನ್ನು ಅವನು ಹೈರ್ ಮಾಡಿ ನಮಗೆ ಕಳಿಸಿದ್ದಾನೆ, ನನ್ನನ್ನು ಸಾಯಿಸ್ಲಿಕ್ಕೆ ಕಳಿಸಿದ್ದಾನೆ ಅಂತ ಓಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಏನಾಗಿದೆ ಅಂತಂದ್ರೆ, ಅವನು ಯಾಕೆ ಋಷ್ಯಮುಖಕ್ಕೆ ಬರ್ತಿರ್ಲಿಲ್ಲ ವಾಲಿ ಅಂತಂದ್ರೆ ಅದಕ್ಕೆ ಒಂದು ಕಥೆ ಇದೆ. ಮೊದಲು ನಾವು ತಿಳ್ಕೋಬೇಕು, ವಾಲಿ ಮತ್ತೆ ಸುಗ್ರೀವ ಅವರು ತುಂಬಾ ಆತ್ಮೀಯವಾದಂತಹ ಅಣ್ಣ ತಮ್ಮಂದಿರು ಇರ್ತಾರೆ. ಅವರ ಅಲ್ಲಿ ಜಗಳವೇ ಇರಲ್ಲ. ವಾಲಿ ರಾಜನಾದಾಗ ಸುಗ್ರೀವ ಯುವರಾಜನಾಗಿರ್ತಾನೆ. ಒಂದು ದಿನ ಏನಾಗತ್ತೆ ಅಂತಂದ್ರೆ, ಒಬ್ಬ ರಾಕ್ಷಸ ಇರ್ತಾನೆ ದುಂದುಬಿ ಅಂತ. ಆ ದುಂದುಬಿ ತುಂಬಾ ಕಾಟ ಕೊಡ್ತಿರ್ತಾನೆ. ಆಗ ಕಾಟ ಕೊಡ್ಬೇಕಾದ್ರೆ ವಾಲಿ ಆ ದುಂದುಬಿಯನ್ನು ಹೊಡಿಲಿಕ್ಕೆ ಬೆನ್ನತ್ತಾನೆ. ಅಣ್ಣನ ಸಹಾಯಕ್ಕೆ ಅಂತ ಸುಗ್ರೀವನು ಕೂಡ ಬೆನ್ನತ್ತಾನೆ. ಒಂದು ಯಾವುದೋ ಗುಹೆಯ ಒಳಗಡೆ ಹೋಗ್ಬಿಡ್ತಾರೆ.
ಮತ್ತೆ ವಾಲಿ ಮತ್ತೆ ಇವನು ಸುಗ್ರೀವ, ವಾಲಿ ಮತ್ತೆ ದುಂದುಬಿ ರಾಕ್ಷಸ ಒಳಗೆ ಹೋಗ್ತಾರೆ. ಒಳಗೆ ಹೋದಾಗ ಅವ್ರು ಎಷ್ಟೋ ಒಂದು ವರ್ಷ ಆದ್ರೂ ಕೂಡ ವಾಲಿ ಹೊರಗೆ ಬರಲ್ಲ. ಇವನು ಏನ್ ಮಾಡ್ತಾನೆ ಸುಗ್ರೀವ ಅಂತಂದ್ರೆ, ಇನ್ನ ವಾಲಿ ಬರಲ್ಲ, ಒಳಗಡೆಯಿಂದ ಶಬ್ದ ಬರ್ತಾ ಇದೆ, ಕಾಪಾಡಿ ಕಾಪಾಡಿ ಅಂತ. ಎಲ್ಲಿ ವಾಲಿಯ ಶಬ್ದವೇ, ವಾಲಿ ಏನಾದ್ರೂ ಸತ್ನ, ಏನಾದ್ರೂ ಅವನಿಗೆ ಹಾನಿ ಆಯ್ತಾ ಅಂತ ಹೇಳಿ ಇವನು ಏನ್ ಮಾಡ್ತಾನೆ, ಇವನು ತಪ್ಪು ತಿಳಿದು ಸುಗ್ರೀವ, ತಪ್ಪೇನಲ್ಲ ಪಾಪ, ಅವನು ಒಂದು ವರ್ಷ ಕಾದ ಮೇಲೂ ಅಣ್ಣ ಬರಲಿಲ್ಲ. ಹಾಗಾಗಿ ಆ ಗುಹೆಗೆ ಒಂದು ದೊಡ್ಡ ಕಲ್ಲನ್ನು ಹಚ್ಚಿ ಇವನು ರಾಜ್ಯಕ್ಕೆ ಬಂದು ಎಲ್ಲ ಕಥೆಯನ್ನು ಹೇಳ್ತಾನೆ. ಕಥೆ ಹೇಳಿದಾಗ ಆಗ ಎಲ್ಲರೂ ಹೇಳ್ತಾರೆ, ಇಲ್ಲ ನೀನೇ ರಾಜನಾಗು ಅಂತ ಹೇಳ್ತಾರೆ ಇವನಿಗೆ, ಸುಗ್ರೀವನಿಗೆ. ಸುಗ್ರೀವ ರಾಜ ಆಗ್ತಾನೆ. ಸುಗ್ರೀವ ರಾಜ ಆಗಿದ ತಕ್ಷಣ ವಾಲಿ ಆ ದುಂದುಬಿಯನ್ನು ಸಂಹಾರ ಮಾಡಿ, ಅದೇನಾಗಿತ್ತು ಅಂತಂದ್ರೆ ಆ ಗುಹೆಯಲ್ಲಿ ಅವನನ್ನು ಕೊಚ್ಚಿ ಕೊಚ್ಚಿ ಸಂಹಾರ ಮಾಡಿದಾಗ ಆ ರಕ್ತದ ಒಂದು ಏನು ಕೊಳ ಇತ್ತಲ್ಲ, ದುಂದುಬಿ ರಾಕ್ಷಸನ ಕೊಳ, ಅದು ಋಷ್ಯಮುಖ ಇವರು ಮತಂಗ ಮುನಿಗಳ ಆಶ್ರಮಕ್ಕೆ ಹೋಗುತ್ತದು ರಕ್ತ. ಆ ನೆತ್ತರು ಅಲ್ಲಿ ಹೋದಾಗ ಇವರು ಮತಂಗ ಮುನಿಗಳು ಶಾಪ ಕೊಟ್ಬಿಡ್ತಾರೆ, ನೀನು ಋಷ್ಯಮುಖಕ್ಕೆ ಬಂದ್ರೆ ನೀನು ಸತ್ತೋಗ್ತೀಯಾ, ಇಲ್ಲಿ ಬರಬೇಡ ಅಂತ ಹೇಳಿ ಶಾಪ ಕೊಡ್ತಾರೆ ವಾಲಿಗೆ. ಆಗ ಇವನು ಏನ್ ಮಾಡ್ತಾನಂತಂದ್ರೆ, ಅದು ದುಂದುಬಿಯ ಒಂದು ಏನು ಅಸ್ಥಿ ಪಂಜರ ಮತ್ತೆ ಮಾಂಸ ಏನಿರುತ್ತಲ್ಲ, ಅದೇ ಗುಹೆ ಒಳಗಡೆ ಬಿಸಾಕಿ, ಅಲ್ಲೆಲ್ಲೋ ಒಂದ್ ಕಡೆ ಬಿಸಾಕಿ, ಮತ್ತೆ ಇವನು ಸಿಟ್ಟಿನಿಂದ ರಾಜ್ಯಕ್ಕೆ ಬರ್ತಾನೆ. ರಾಜ್ಯಕ್ಕೆ ಬಂದಾಗ ತಮ್ಮ ರಾಜ ಕೂತಿದ್ದಾನೆ. ಆಗ ಪಾಪ ಸುಗ್ರೀವ ಎದ್ದು ನಿಂತ, ಅವನು ಬಂದಿದ ತಕ್ಷಣ ಅಣ್ಣ ಬಂದ ಅಂತ ಹೇಳಿ. ಅವನು ಎಷ್ಟು ಅವನಿಗೆ ಆ ಒಂದು ಅದು ಏನು ಒಂದು ಸಿಚುವೇಶನ್ ಇತ್ತು ಹೇಳಲಿಕ್ಕೆ ಹೋಗ್ತಾನೆ. ಆಗ ವಾಲಿ ಕೇಳೋದೇ ಇಲ್ಲ. ವಾಲಿ ಕೇಳದೆ ಅವನು ಏನ್ ಮಾಡ್ತಾನಂತಂದ್ರೆ, ಅವನನ್ನು ಉಟ್ಟು ಬಟ್ಟೆಯಲ್ಲಿ ಆಚೆ ಬಿಸಾಕ್ತಾನೆ. ಅವನ್ನ ಆಚೆ ಬಿಸಾಕಿ ತನ್ನ ಹೆಂಡತಿಯನ್ನು, ವಾಲಿ ಏನ್ ಮಾಡ್ತಾನಂತಂದ್ರೆ ಸುಗ್ರೀವನ ಹೆಂಡತಿಯನ್ನು ಬಲಾತ್ಕಾರವಾಗಿ ಇದನ್ ಮಾಡ್ತಾನ. ಅವಳನ್ನು ಅಪಹರಿಸಿ ಅವಳ ಜೊತೆ ಭೋಗ ಮಾಡ್ತಾ ಇರ್ತಾನ ಅವನು ವಾಲಿ. ಇನ್ನು ಯಾಕೆ ರಾಮ ಅವನಿಗೆ ಹೊಡೆದ ಅಂತಂದ್ರೆ, ಇವೆಲ್ಲ ಕಥೆಗಳು ನಮಗೆ ಗೊತ್ತಾಗ್ಬೇಕು, ವಾಲಿಯ ಕಥೆ. ಆಗ ಏನ್ ಮಾಡ್ತಾನಂತಂದ್ರೆ, ಇವನು ಸುಗ್ರೀವ ರಾಜ್ಯವನ್ನು ಬಿಟ್ಟು ಬೇರೆ ಎಲ್ಲಿ ಹೋದ್ರೂ ಇವನು ವಾಲಿ ಸಂಹಾರ ಮಾಡಬಹುದಿತ್ತು ಇವನು ಸುಗ್ರೀವನಿಗೆ. ಆದರೆ ಕೆಲವೊಂದು ಜನ ಮತ್ತೆ ಕಪಿಗಳನ್ನು ಕರ್ಕೊಂಡು ಬರ್ತಾನೆ ಇದಕ್ಕೆ, ಋಷ್ಯಮುಖಕ್ಕೆ ಬಂದು ಅಲ್ಲೇ ಅವನು ಒಂದು ಗುಹೆಯಲ್ಲಿ ವಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅದನ್ನ ಅವನೇನು ತಿಳ್ಕೊಂಡ ಅಂತಂದ್ರೆ, ಸುಗ್ರೀವ ಇಲ್ಲ, ನಮ್ಮ ಅಣ್ಣನೇ ಯಾರನ್ನು ಕಳಿಸಿರ್ಬೋದು ನಮ್ಮನ್ನು ಸಂಹಾರ ಮಾಡ್ಲಿಕ್ಕೆ. ಈಗಿನ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಸುಪಾರಿ ಕೊಡೋದಂತೀವಲ್ಲ, ಹಾಗೆ ಸುಗ್ರೀವ ಅನ್ಕೊಂಡ. ಆದರೂ ಕೂಡ ಹನುಮಂತ ಇದ್ದ ಅಲ್ಲೇ. ಹನುಮಂತ ಹೇಳ್ತಾನೆ, ಗಡಿಬಿಡಿ ಮಾಡ್ಕೋಬೇಡ, ನೀನು ಇಲ್ಲೇ ಇರು, ನಾನು ಯಾರವರು, ಯಾರು ಎಲ್ಲಿಂದ ಬಂದಿದ್ದಾರೆ, ಏನು ಅವು ಎಲ್ಲವೂ ನಾನು ಅವರನ್ನು ಕೇಳಿ ಬರ್ತೀನಿ, ನೀನು ಗಡಿಬಿಡಿ ಮಾಡ್ಕೋಬೇಡ ಅಂತ ಹೇಳ್ತಾನೆ. ಆಗ ಹನುಮಂತ ರಾಮ ಲಕ್ಷ್ಮಣರಿದ್ದಲ್ಲಿ ಬರ್ತಾನೆ. ಹನುಮಂತ ರಾಮಚಂದ್ರನಿಗೆ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿದಾಗ ರಾಮ ಮತ್ತೆ ಪ್ರಾಣತತ್ವ ಅಂದ್ರೆ ಹನುಮಂತನ ಭೇಟಿ ಪ್ರಪ್ರಥಮ ಬಾರಿಗೆ ಕಿಷ್ಕಿಂಧೆಯಲ್ಲೇ ಆಗತ್ತೆ. ಮೊದಲನೇ ಬಾರಿ ಇಬ್ರು ನೋಡ್ತಿದ್ದಾರೆ ಒಬ್ರಿಗೊಬ್ರು. ಅಂತಂದ್ರೆ ಎಲ್ಲಿ ರಾಮನೋ ಅಲ್ಲಿ ಹನುಮ ಅಂತ ಇದೆ. ಆದರೆ ನಾವು ಕಾವ್ಯದ ದೃಷ್ಟಿಯಿಂದ ನೋಡ್ತಾ ಇರೋದ್ರಿಂದ ನಾನು ಅದನ್ನ ಹಾಗೆ ಆ ಒಂದು ನಿಮಗೆ ಅದು ಸೀನ್ ಕ್ರಿಯೇಟ್ ಆಗಲಿ ಅಂತ ಹಾಗೆ ಹೇಳ್ತಾ ಇದ್ದೀನಿ. ಮೊದಲನೇ ಬಾರಿ ಇಬ್ಬರು ಭೇಟಿ. ಆಗ ಹನುಮಂತ ಹೇಳ್ತಾನೆ, ನನ್ನ ಹೆಸರು ಹನುಮಂತ ಅಂತ, ನಾನು ಹನುಮಾನ್ ನಾಮ ವಾನರಃ ಅಹಂ ಸುಗ್ರೀವ ಸಚಿವ ಅಂತ ಹನುಮಂತ ಲಕ್ಷ್ಮಣನ ಮುಂದೆ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ಕೋತಾನ ಅವನು. ಮಾಡಿದಾಗ ಹನುಮಂತ ಹೇಳ್ತಾನೆ, ನೀವು ಯಾರು, ನೀವು ಎಲ್ಲಿಂದ ಬಂದ್ರಿ, ಏನು ಅಂತ ಕೇಳಿದಾಗ ಲಕ್ಷ್ಮಣ ಮತ್ತೆ ಹನುಮಂತನ ಸಂಭಾಷಣೆ ನಡೆದಿರುತ್ತೆ. ಲಕ್ಷ್ಮಣ ಮತ್ತೆ ಹನುಮಂತನ ಸಂಭಾಷಣೆ ನಡೆದಿರುತ್ತೆ. ರಾಮ ಒಂದು ಕಡೆ ಕೂತು ಅವರಿಬ್ರು ಮಾತು ಕೇಳ್ತಿರ್ತಾನೆ. ಕೇಳಿದಾಗ ಆಗ ನೋಡಿ ಮಾತು ಎಲ್ಲ ಮುಗಿಯತ್ತೆ. ಲಕ್ಷ್ಮಣ ಎಲ್ಲ ಹೇಳ್ತಾನೆ, ಇಲ್ಲ ನಮ್ಮ ಅತ್ತಿಗೆಯನ್ನು ಈ ದಕ್ಷಿಣ ದಿಕ್ಕಿಗೆ ಪ್ರಾಯ ಯಾರೋ ಅಪಹಾರ ಮಾಡ್ಕೊಂಡು ಹೋಗಿರ್ಬೋದು ಅಂತ ಹೇಳಿದಾಗ, ಇಲ್ಲ. ಆಗ ಹನುಮಂತ ಹೇಳ್ತಾನೆ, ಲಂಕೆಗೆ ಅಪಹಾರ ಮಾಡ್ಕೊಂಡು ಹೋಗಿದ್ದಾರೆ, ರಾವಣನ ಪುಷ್ಪಕ ವಿಮಾನ ಹೋಗಿದ್ದು ನಾವೆಲ್ಲರೂ ನೋಡಿದ್ವಿ, ಆದ್ರೆ ಅಲ್ಲಿ ಒಬ್ಬಳು ಮಹಿಳೆ ಇದ್ಲು, ಯಾರು ಅಂತ ಗೊತ್ತಾಗಲಿಲ್ಲ, ಆದರೆ ಪುಷ್ಪಕ ವಿಮಾನದಲ್ಲಿ ಕರ್ಕೊಂಡು ಹೋಗಿದ್ದಂತೂ ನಿಜ ಅಂತ ಹೇಳಿ ಅವರಿಬ್ಬರ ಸಂಭಾಷಣೆ ಮುಗಿಯುತ್ತೆ. ಆಗ ರಾಮ ಕಾಯ್ತಾ ಇರ್ತಾನೆ. ರಾಮ ಒಂದು ಹನುಮಂತನ ಬಗ್ಗೆ ಒಂದು ಮಾತು, ಅದ್ಭುತವಾದಂತಹ ಮಾತು ವಾಲ್ಮೀಕಿಗಳು ರಾಮನ ಬಾಯಿಯಿಂದ ಹೇಳ್ತಾರೆ. ಅಂತಂದ್ರೆ ಪ್ರಾಯ ನಾವು ತಿಳ್ಕೋಬಹುದು, ಇದು
ರಾಮನೇ ಕೊಟ್ಟ ಸರ್ಟಿಫಿಕೇಟ್ ಹನುಮಂತನಿಗೆ. ಅದು ಏನು ಅಂತ ನಾನು ಒಂದು 2 ಶ್ಲೋಕ ಆಯ್ಕೆ ಮಾಡ್ಕೊಂಡು ಬಂದಿದ್ದೇನೆ. ಮುಖ್ಯವಾದಂತಹ 2 ಶ್ಲೋಕ ಇದು. ನಿಮಗೆ ಪೂರ್ತಿ ರಾಮಾಯಣ ಓದ್ಲಿಕ್ಕಾಗಲಿಲ್ಲವೋ, ಕಿಷ್ಕಿಂಧೆ ಕಾಂಡ ಓದ್ಲಿಕ್ಕಾಗಲಿಲ್ಲ ಅಂತಂದ್ರೆ ಈ 2 ಶ್ಲೋಕವನ್ನು ಮನೆಯಲ್ಲಿ ಎಲ್ಲಾದ್ರೂ ಅಂಟಿಸಿದ್ರೆ ಸಾಕು. ಅದನ್ನು ನಾವು ನಿತ್ಯದಲ್ಲಿ ನೋಡಿದಾಗ ಆ ಹನುಮಂತನ ವ್ಯಕ್ತಿತ್ವವನ್ನು ನಮಗೆ ಕಾಣುತ್ತೆ. ಆಮೇಲೆ ನಾವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದರೆ ಅಲ್ಲಿ ಪ್ರಾಣದೇವರ ಅನುಗ್ರಹ ಆಗಿ ಯಾಕಂದ್ರೆ ರಾಮ ಕೊಟ್ಟಿರುವ ಸರ್ಟಿಫಿಕೇಟ್ ಇದು ಹನುಮಂತನಿಗೆ. ಅದೇನು ಅಂತಂದ್ರೆ ನಾನು ನಿಮ್ಮ ಮುಂದೆ ಹೇಳ್ತೇನೆ. ನಾನ್ ಋಗ್ವೇದ ವಿನೀತಸ್ಯ ನ ಯಜುರ್ವೇದ ಧಾರಿಣಃ ನ ಸಾಮವೇದ ವಿದುಷಃ ಶಕ್ಯಮ್ಮೆ ಪ್ರಭಾಷಿತಂ ಅಂತ ರಾಮ ಒಂದು ಉದ್ಗಾರ ಮಾಡ್ತಾನೆ. ಅಂತಂದ್ರೆ ಈ ಹನುಮಂತ ಅದಕ್ಕಿಂತ ಮುಂಚೆ ನಾವು ಒಂದು ತಿಳ್ಕೋಬೇಕು. ಹನುಮಂತ ಇವನು ಪ್ರಾಯ ನನಗೆ ಅನ್ಸುತ್ತೆ ಅಂತಂದ್ರೆ ಈ ಹನುಮಂತ ಮತ್ತೆ ಇವರೆಲ್ಲ ಏನಿದ್ರಲ್ಲ ಇವರೆಲ್ಲ ಕಾಡು ಜನರು. ಇವರು ಕಾಡಿನಲ್ಲಿ ಇದ್ದಂತಹ ಜನರು. ನೀವೆಲ್ಲ ಕೇಳಬಹುದು, ಏನಪ್ಪಾ ಕೋತಿ ಎಲ್ಲ ಮಾತಾಡತ್ತಾ ಕಾಡಲ್ಲಿ ಅಂತ. ನಾವು ಹೇಳ್ಬೋದು ಒಂದು ಅಧ್ಯಾತ್ಮ ವಿಷಯದಲ್ಲಿ ಹೇಳ್ಬೋದು, ಇಲ್ಲ ಅವರೆಲ್ಲ ದೇವಾಂಶ ಸಂಭೂತರಾಗಿದ್ರು, ಮಾತಾಡ್ತಿದ್ರು ಹಾಗೆ ಹೀಗೆ ಅಂತ ಹೇಳ್ಬೋದು. ಆದರೆ ನೀವು ಇತಿಹಾಸ ಸಂಶೋಧಕರನ್ನು ಕೇಳಿ. ಇತಿಹಾಸ ಸಂಶೋಧನೆಯಲ್ಲಿ ಒಂದು ಮುಖ್ಯವಾದಂತಹ ಒಂದು ಎವಲ್ಯೂಷನ್ ಆಫ್ ಹ್ಯೂಮನ್ ಲೈಫ್ ಅಂತ ಏನಿರುತ್ತೆ ಅದರಲ್ಲಿ ಒಂದು ಸಬ್ಜೆಕ್ಟ್ ಇದೆ, ಪೇಲಿಯೋ ಆಂಥ್ರೋಪಾಲಜಿ ಅಂತ ಇದೆ. ಅಂತಂದ್ರೆ ಮಾನವನ ಪಳೆವಳಿಕೆಯನ್ನು ಅಧ್ಯಯನ, ಅಂತಂದ್ರೆ ಹಿಸ್ಟ್ರಿ ಆಫ್ ಹ್ಯೂಮನ್ ರೇಸ್. ಅದು ಮಂಗನಿಂದ ಮಾನವ, ಡಾರ್ವಿನ್ ಥಿಯರಿ, ಅದನ್ನ ತಲೆಯಲ್ಲಿ ಹಾಕೋಬೇಡಿ. ಇದು ಸ್ವಲ್ಪ ವಿಭಿನ್ನವಾಗಿದೆ, ನಾನು ಹೇಳ್ತೀನಿ. ಅಂತಂದ್ರೆ ನೀವು ಅದನ್ನ ಲಿಂಕ್ ಮಾಡ್ಕೋಬಹುದು. ನೋಡಿ, ಕೋತಿ ಮತ್ತೆ ಮನುಷ್ಯನ ನಡುವೆ ಒಂದು ಸ್ಪೆಸಿ ಇತ್ತು ನಮ್ಮ ದೇಶದಲ್ಲಿ. ಅದಕ್ಕೆ ಒಬ್ಬ ಸಂಶೋಧಕ, ಅವನಿಗೆ ಹಿಮಾಲಯದ ಒಂದು ಯಾವುದೋ ತಪ್ಪಲದಲ್ಲಿ ಒಂದು ತಲೆಬುರುಡೆ ಸಿಕ್ಕಿತ್ತು ಅವನಿಗೆ. ಆ ತಲೆಬುರುಡೆ ಸಂಶೋಧನೆ ಮಾಡಿದಾಗ ಅವನು ಅದಕ್ಕೆ ಕಾರ್ಬನ್ ಡೇಟಿಂಗ್ ಅದೆಲ್ಲ ಮಾಡಿದಾಗ ಸುಮಾರು 12-14 ಮಿಲಿಯನ್ ವರ್ಷದ ಹಿಂದಿನ ಒಂದು ಅವಶೇಷ ಅದು. ಪ್ರಾಯ ರಾಮಾಯಣವು ಅಷ್ಟೇ ಆಗಿದೆ. ಅವನು ಅದಕ್ಕೆ ಆ ಬುರುಡೆಯನ್ನು ಸಂಶೋಧನೆ ಮಾಡಿ ಅದಕ್ಕೆ ಅವನು ರಾಮಾಪಿಥಿಕಸ್ ಅಂತ ಹೆಸರಿಟ್ಟ. ಪ್ರಾಯ ಈ ಶಬ್ದವನ್ನು ನೀವೆಲ್ಲ ಕೇಳಿರ್ತೀರ. ಅಂತಂದ್ರೆ ಇದು ಹ್ಯೂಮನ್ ಎವಲ್ಯೂಷನ್, ಪೇಲಿಯೋ ಆಂಥ್ರೋಪಾಲಜಿ ಅಂತ ಅದು ಒಂದು ಸಬ್ಜೆಕ್ಟೇ ಇದೆ. ಅಂತಂದ್ರೆ ಮಾನವನ ಪಳೆಯಳಿಕೆಯನ್ನು ಅಧ್ಯಯನ ಮಾಡೋದು. ಇಲ್ಲಿ ಅವನು ಯಾಕೆ ರಾಮಾಪಿಥಿಕಸ್ ಅಂತಂದ ಅಂದ್ರೆ ರಾಮ ರೆಪ್ರೆಸೆಂಟ್ ಇಂಡಿಯಾ, ಇದು ಭಾರತದಲ್ಲಿ ಆಗಿತ್ತು. ಆದ್ದರಿಂದಾಗಿ ಅವನಿಗೆ ಪಾಪ ಗೊತ್ತಿತ್ತು ರಾಮಾಯಣ ಕಾಲದಲ್ಲಿ ಹೀಗೆ ಮನುಷ್ಯರಿದ್ರು ಅಂತ ಹೇಳಿ ಅವನು ರಾಮಾಪಿಥಿಕಸ್, ಶಿವಾಪಿಥಿಕಸ್ ಅಂತ ಹೆಸರಿಟ್ಟ. ಈಗ ಎಷ್ಟು ಜನ ನಮ್ಮ ಹುಡುಗರಿಗೆ ರಾಮಾಯಣ ಇದೆ ಅಂತ ಗೊತ್ತಿದೆ ಹೇಳಿ. ಅವನು ಪಾಪ ಹೆಸರಿಟ್ಟ. ಇಲ್ಲಿ ಏನಂತಂದ್ರೆ ವಾಟ್ ಇಸ್ ದ ಸೈಂಟಿಫಿಕ್ ಮೀನಿಂಗ್ ಆಫ್ ಪಿಥಿಕಸ್ ಮೇನ್, ಅದನ್ನ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಮಂಗನೇ ಮಾನವಾಗಿದ್ದು ಅನ್ನೋದು, ಆ ಫ್ರೇಸ್ ಅನ್ನು ಬಿಟ್ಟುಬಿಡಿ, ತೆಗೆದುಬಿಡಿ. ಮಂಗನ ಹಾಗೆ ಆಕಾರವುಳ್ಳಂತಹ ಒಂದು ಸ್ಪೆಸಿ ಮಾತಾಡ್ತಿತ್ತು. ಮನುಷ್ಯನ ಹಾಗೆ ಅಲ್ಲ, ಮಂಗನ ಹಾಗೆ ಸ್ವಲ್ಪ ಮುಖ, ಆದರೆ ಮನುಷ್ಯನ ಹಾಗೆ ಮಾತಾಡ್ತಿತ್ತು. ಅದಕ್ಕೆ ಇನ್ನೂ ವಿಶ್ಲೇಷಣೆ ಮಾಡ್ತಾ ಹೇಳ್ತಾರೆ, ಏಪ್ ಲೈಕ್ ಕ್ರಿಯೇಚರ್ ಬಟ್ ನಾಟ್ ಏಪ್, ಆದರೆ ಮಾತಾಡುವ ಒಂದು ಸ್ಪೆಸಿ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಇದು ಬಹಳ ಮುಖ್ಯವಾಗುತ್ತೆ. ಇದು ಸುಮಾರು 12-14 ಮಿಲಿಯನ್ ವರ್ಷ ಆ ಒಂದು ಸ್ಪೆಸಿ ಇತ್ತು. ಅಂತಂದ್ರೆ ಮಂಗ ಮತ್ತೆ ಮಾನವನ ನಡುವೆ ಒಂದು ಲಿಂಕ್ ಎಲ್ಲೋ ಮಿಸ್ ಆಗಿದೆ. ಆ ಒಂದು ನೋಡಿ, ಈ ಅನೇಕ ಪ್ರಾಣಿಗಳ ಎಕ್ಸ್ಟಿಂಕ್ಟ್ ಆಗ್ತಾ ಹೋಗ್ತಾ ಇದೆ. ಹೀಗಾಗಿ ಇದು ಪ್ರಾಯ ಆಗಿರಬಹುದು. ಅಂತಂದ್ರೆ ಇದು ಲಾಸ್ಟ್ ಸ್ಪೀಸೀಸ್ ಅಂತ ಅನ್ಕೋಬಹುದು ನಾವು. ಹಾಗೆ ಈ ಕಪಿಗಳು ಇವು ಅಂತ, ಅದಕ್ಕೆ ನೋಡಿ ವಾನರ ಅಂತ ಹೇಳೋದು ಅವಕ್ಕೆ. ಅಂತಂದ್ರೆ ಏಪ್ ಲೈಕ್ ಅ ಕ್ರಿಯೇಚರ್ ಬಟ್ ನಾಟ್ ಏಪ್ ಹಾಗೆ. ಆದರೆ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಹನುಮಂತ. ಇವನಿಗೆ ಋಗ್ವೇದ, ಯಜುರ್ವೇದ, ಸಾಮವೇದ ಎಲ್ಲ ವೇದಗಳ ಪೂರ್ತಿ ಇವನಿಗೆ ಜ್ಞಾನವಿದೆ. ಎಲ್ಲೂ ಕೂಡ ಒಂದು ಕೂಡ ತಪ್ಪು ಮಾತಾಡ್ಲಿಲ್ಲ ಮಾತಾಡ್ಬೇಕಾದ್ರೆ. ಈಗ ನೋಡ್ರಿ, ಈಗ ಹಳ್ಳಿ ಕಡೆ ಜನ ಮಾತಾಡ್ಬೇಕಾದ್ರೆ ಅವ್ರು ಪಾಪ ತುಂಬಾ ತಪ್ಪು ಮಾತಾಡ್ಲಿಕ್ಕೆ ಬರಲ್ಲ, ಅವರು ಏನೇನೋ ಮಾತಾಡ್ಬಿಡ್ತಾರೆ. ಆದ್ರೆ ಹನುಮಂತ ಹಾಗೆ ಮಾತಾಡ್ಲಿಲ್ಲ. ಆಮೇಲೆ ಮತ್ತೆ ಏನು ಅಂತಂದ್ರೆ ರಾಮ ಇನ್ನೊಂದು ಹೇಳ್ತಾನೆ, ನ್ಯೂನಂ ವ್ಯಾಕರಣಂ ಕೃತ್ಸ್ನಂ ಮನೇನ ಬಹುದಾ ಶ್ರುತಿಂ ಬಹು ವ್ಯಾಹೃತೇನೇನ ಕಿಂಚಿದಪಿ ಅಪಶಬ್ದಿತಾಂ ಅಂತ. ಇಷ್ಟು ವ್ಯಾಕರಣಬದ್ಧವಾಗಿ ಸಮಷ್ಟಿಯಾಗಿ ಹನುಮಂತ ಮಾತಾಡಿದ. ಎಲ್ಲೂ ಕೂಡ ವ್ಯಾಕರಣದ ಒಂದು ತಪ್ಪಿಲ್ಲ.
ಎಲ್ಲಿ ಅಲ್ಪಪ್ರಾಣ ಮಹಾಪ್ರಾಣ, ಎಲ್ಲಿ ರಂಗಸ್ವರ ಆಗಬೇಕು, ಅದೆಲ್ಲವೂ ಕೂಡ ಶ್ರುತಿಬದ್ಧವಾಗಿ ಮಾತಾಡಿದ. ಈಗ ಏನಾಗಿದೆ ಅಂತಂದ್ರೆ ಕನ್ನಡದಲ್ಲಿ ಕೆಲವು ಕನ್ನಡ ಮಾತಾಡ್ತಾರೆ ಈಗ ತುಂಬಾ ಜನ, ಅದರಲ್ಲೂ ಸ್ಪೆಷಲಿ ನಮ್ಮ ಬೆಂಗಳೂರು ಕಡೆ ಹೋದ್ರಂತೂ ಅವರು ಕನ್ನಡ ಕೇಳೋ ಹಾಗೆ ಇಲ್ಲ. ಹೌದು, ಎಲ್ಲಿ ಅಲ್ಪಪ್ರಾಣ ಇರಲ್ಲ, ಮಹಾಪ್ರಾಣ ಇರಲ್ಲ. ಭಾರತ ಭವ್ಯವಾಗಿದೆ ಅಂತ ಹೇಳೋದೇ ಇಲ್ಲ, ಭಾರತ ಭವ್ಯವಾಗಿದೆ ಅಂತ ಹೇಳ್ಬಿಡ್ತಾರೆ. ಇಂಥ ಒಂದು ಅಲ್ಪಪ್ರಾಣ ಇಲ್ಲ, ಮಹಾಪ್ರಾಣ ಇಲ್ಲ. ಆ ರಂಗಸ್ವರಗಳು ಹೇಗೆ ಉಚ್ಚಾರ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ಒಂದು ವೇದ ಮಂತ್ರ ಇದೆ, ಸಹಸ್ರ ಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುವಂ. ಅಲ್ಲಿ ಅಂತ ಏನಿದೆ ಅಲ್ಲ, ಅದು ಇಲ್ಲಿಂದ ಹೇಳಬೇಕು ನಾನು. ಆಗ ಏನ್ ಹೇಳ್ತಾರೆ ಈಗ, ಸಹಸ್ರ ಶೀರುಷಂ ಗುಮ್ ಅಂತ ಹೇಳ್ಬಿಡ್ತಾರೆ. ಇದು ತಪ್ಪದು. ಈ ರಂಗಸ್ವರಗಳನ್ನು ಹೇಗೆ ನಾವು ಉಚ್ಚಾರ ಮಾಡಬೇಕು ಅಂತ, ರಂಗಸ್ವರಗಳ ಉಚ್ಚಾರದಿಂದ ನಾವು ಮಂತ್ರ ಅಂದಿದ್ದು ಅದು ತುಂಬಾ ಜನರವರೆಗೂ ಕೇಳಿಸತ್ತೆ ಅದು. ಈಗ ಉದಾಹರಣೆಗೆ ನಾವು ಚಿಕ್ಕವರಿದ್ದಾಗ ಈ ಲಂಬಾಣಿ ಹೆಣ್ಣು ಮಕ್ಕಳು ಮೊಸರು ತಗೊಂಡು ಬರ್ತಿದ್ರು ನಮ್ಮ ಊರ್ ಕಡೆ ಎಲ್ಲ. ಮೊಸರು ಅಂತ ಕಿರಿಸ್ತಾ ಇದ್ರು ಅವರು. ಅದು ಬೇ ಅಂತ ಲಾಸ್ಟಿಗೆ ಏನಿದೆ ಅಲ್ಲ, ಅದನ್ನ ಸ್ವಲ್ಪ ಅವರು ಇಲ್ಲಿಂದ ಹೇಳ್ತಿದ್ರ ಅಂತಂದ್ರೆ ತುಂಬಾ ಜನಕ್ಕೆ ಕೇಳಿಸ್ಲಿ ಅಂತ. ಹಾಗೆ ಸಂಸ್ಕೃತದಲ್ಲಿ ಶಾಸ್ತ್ರಕಾರರು ಹೇಳ್ತಾರೆ, ಈ ಮೊಸರುಬೆ ಅನ್ನೋದೇ ಅದು ಸಂಸ್ಕೃತದ್ದು, ನಾನು ಕನ್ನಡಕ್ಕೆ ಅನುವಾದ ಮಾಡಿ. ಸಂಸ್ಕೃತದಲ್ಲಿ ತಕ್ರಾಂಗ್ ಅಂತಾರೆ. ತಕ್ರಾಂಗ್ ಅಂತಂದ್ರೆ ಮಜ್ಜಿಗೆ ಅಥವಾ ಮೊಸರು ಮಾರೋರು. ತಕ್ರಾಂಗ್ ಅಂತಂತಂದ್ರೆ ಇಲ್ಲಿದಿಲ್ಲೇ ಕೇಳಿಸುತ್ತೆ, ತಕ್ರಾಂಗ್ ಅಂತಂದ್ರೆ ಎಷ್ಟು ಜೋರಾಗಿ ಕೇಳಿಸುತ್ತೆ. ಹೀಗೆ ರಂಗಸ್ವರಗಳ ಉಚ್ಚಾರ ನಾವು ಮಾಡಬೇಕು. ಈಗ ಏನಾಗಿದೆ ಅಂತಂದ್ರೆ ಕೆಲವು ಇನ್ನೂ ಶಾಸ್ತ್ರಕಾರರು ಹೇಳ್ತಾರೆ ಹೇಗೆ ಮಾತಾಡಬೇಕು ಅಂತಂದ್ರೆ, ಉದಾಹರಣೆಗೆ ಒಂದು ಬೆಕ್ಕು ಮತ್ತೆ ಹುಲಿಯ ಉದಾಹರಣೆ ಕೊಡ್ತಾರೆ. ಬೆಕ್ಕು ಏನು ಮಾಡುತ್ತೆ ಅಂತಂದ್ರೆ ತನ್ನ ಮರಿಯನ್ನು ಬಾಯಿಯಲ್ಲಿ ಕಚ್ಚಿ ಹಿಡಿಯತ್ತೆ. ಕಚ್ಚಿ ಹಿಡಿದಾಗ ಅದು ಜಾಸ್ತಿ ಕಚ್ಚಿ ಹಿಡಿದ್ರೆ ಅದರ ಚರ್ಮ ಕಿತ್ತಿ ಬರುತ್ತೆ. ಸ್ವಲ್ಪನೇ ಕಚ್ಚಿ ಹಿಡಿತು ಅಂತಂದ್ರೆ ಕೆಳಗೆ ಬೀಳುತ್ತೆ. ಆದರೆ ಅದು ಕಚ್ಚಿ ಹಿಡಿದಿದ್ದು ಆ ಪ್ರಾಣಿಗೆ ಹಾನಿಯೂ ಆಗಲ್ಲ, ಆಮೇಲೆ ಅದು ಕೆಳಗೂ ಬಿಡಲ್ಲ. ಹಾಗೆ ಮಾತಾಡಬೇಕು. ಸೊ ಅವರ್ ಟಾಕ್ ಶುಡ್ ನಾಟ್ ಬಿ ಅ ಲೂಸ್ ಟಾಕ್, ಇಟ್ ಶುಡ್ ಬಿ ಅ ಟೈಟ್ ಟಾಕ್ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಹಾಗೆ ಹನುಮಂತ ಮಾತಾಡಿದ. ಹನುಮಂತ ನೋಡಿ, ಯಾರಿಗೆ ಮಾತು ಸ್ವಲ್ಪ ಉಚ್ಚಾರದಲ್ಲಿ ಏನಾದರೂ ಸಮಸ್ಯೆ ಆಗಿತ್ತು ಅಂತಂದ್ರೆ, ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಆರೋಗ್ಯತಾಂ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾದ್ ಭವೇತ್ ಅಂತ ಇದನ್ನ ಜಪ ಮಾಡ್ರಿ ಅಂತ ಹೇಳ್ತಾರೆ. ಅಂತಂದ್ರೆ ಬುದ್ಧಿಮಾಂದ್ಯ ಮತ್ತೆ ಮಾತುಗಳ ಕೆಲವೊಂದು ಮಕ್ಕಳಿಗೆ ವಯಸ್ಸಾಗಿರತ್ತೆ ಅಂತಂದ್ರೆ ಅವರು ಮಾತಾಡೋ ವಯಸ್ಸಿಗೆ ಬಂದಿರ್ತಾರೆ, ಆದ್ರೂ ಕೂಡ ಮಾತು ಬರಲ್ಲ. ಆ ಸಮಯದಲ್ಲಿ ಈ ಮಂತ್ರವನ್ನು ಪಾರಾಯಣ ಮಾಡೋದರಿಂದ ಅವರಿಗೆ ವಾಕ್ಶುದ್ಧಿ ಮತ್ತೆ ಬುದ್ಧಿಶುದ್ಧಿ ಆಗತ್ತೆ ಅಂತ ಹೇಳ್ತಾರೆ. ಹಾಗೆ ಇಂತಹ ಈ ಮಂತ್ರದಿಂದಲೇ ನಮಗೆ ಎಲ್ಲ ವಾಕ್ಶುದ್ಧಿ ಬುದ್ಧಿಶುದ್ಧಿ ಆಗತ್ತೆ. ಅಂತವನು ಹೇಗೆ ಮಾತಾಡಿರ್ಬೇಕು ನೋಡಿ, ನಾವು ಊಹೆ ಮಾಡ್ಲಿಕ್ಕಾಗಲ್ಲ. ಹನುಮಂತ ಹಾಗೆ ಮಾತಾಡಿದ ಅಂತ ಹೇಳಿ ರಾಮ ಹನುಮಂತನ ಬಗ್ಗೆ ಹೇಳ್ತಾನೆ. ನಾನ್ ಋಗ್ವೇದ ವಿನೀತಸ್ಯ ನಾಯಜುರ್ವೇದ ಧಾರಿಣಃ ನ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತಂ ನ್ಯೂನಂ ವ್ಯಾಕರಣಂ ಕೃತ್ಸ್ನಂ ಮನೇನ ಬಹುದಾಶ್ರುತಿಂ ಬಹು ವ್ಯಾಹ್ರತೇನ ನ ಕಿಂಚಿದಪಿ ಅಪಿಶಬ್ದತಾಂ. ಎಲ್ಲೂ ಅಪಶಬ್ದ ಇಲ್ಲ ಭಾಷೆಯಲ್ಲಿ. ಇಟ್ ವಾಸ್ ಸೋ ಬ್ಯೂಟಿಫುಲ್, ಸೋ ಗ್ರಾಮ್ಯಾಟಿಕ್. ಯಾರು ಕೊಡ್ಬೇಕು ಹೇಳಿ ಸರ್ಟಿಫಿಕೇಟು? ಹನುಮಂತನಿಗೆ, ರಾಮನ ಬಿಟ್ರೆ ಇನ್ನು ಬೇರೆ ಯಾರು ಕೊಡುವಂಗಿಲ್ಲ ಸರ್ಟಿಫಿಕೇಟು. ಅಂತಹ ರಾಮನ ಮೊದಲನೇ ಉದ್ಗಾರ. ಆಗ ಏನ್ ಮಾಡ್ತಾನಂತಂದ್ರೆ ಹನುಮಂತ ರಾಮ ಮತ್ತೆ ಲಕ್ಷ್ಮಣರನ್ನು ತನ್ನ ಹೆಗಲ ಮೇಲೆ ಕೂಡಿಸಿ ಸುಗ್ರೀವನ ಹತ್ರ ಬರ್ತಾರೆ. ಸುಗ್ರೀವನ ಸಖ್ಯ ಆಗತ್ತೆ. ಸಜ್ಜನನಾದ ಸುಗ್ರೀವ ಎಲ್ಲ ವಿಷಯವನ್ನು ತಿಳ್ಕೊಂಡು ರಾಮಚಂದ್ರನಿಗೆ ಕಾಲಿಗೆ ಬೀಳ್ತಾನೆ. ಕಾಲಿಗೆ ಬಿದ್ದಾಗ ಆಗ ಹೇಳ್ತಾನೆ ಸುಗ್ರೀವ, ಅವನ ಕಥೆ ಎಲ್ಲ ಹೇಳ್ತಾನೆ. ವಾಲಿ ಅಂತ ನನ್ನ ಅಣ್ಣ ಇದ್ದಾನೆ, ಅವನು ಅದು ಏನು ಕಥೆ ನಾನು ಹೇಳಿದ್ದೆ ಅಲ್ಲ, ಅದೆಲ್ಲ ಕಥೆಯನ್ನು ಹೇಳಿ ನನ್ನ ಹೆಂಡತಿಯನ್ನು ಅವನು ಬಲಾತ್ಕಾರವಾಗಿ ಇಟ್ಕೊಂಡಿದ್ದಾನೆ ಅವನ ಹತ್ರ. ಹೀಗಾಗಿ ನಾನು ಹೆಂಡತಿನ ಕಳ್ಕೊಂಡಿದ್ದೇನೆ ಅಂತ ಸುಗ್ರೀವ ಹೇಳ್ತಾನೆ. ಆಗ ರಾಮಚಂದ್ರನೂ ಕೂಡ ತನ್ನ ಕಥೆಯನ್ನು ಹೇಳ್ತಾನೆ. ಕಥೆಯನ್ನು ಹೇಳಿದಾಗ ಆಗ ಹೌದು, ರಾವಣ ಒಬ್ಬಳನ್ನು ಎತ್ಕೊಂಡು ಹೋಗಿದ್ದ, ನಾವು ನೋಡಿದ್ದೇವೆ. ನಮ್ಮ ಹತ್ರ ಅವಳು ಸೀತೆ ಏನ್ ಮಾಡಿದ್ಲು ಅಂತಂದ್ರೆ ಅವಳ ಎಲ್ಲ ಆಭರಣವನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಕೆಳಗೆ ಬಿಸಾಕಿದ್ಲು ಅವಳು. ಎಲ್ಲಿ ಬಿಸಾಕಿದ್ಲು ಅಂತಂದ್ರೆ ಇವ್ರು 4-5 ಜನ ಕೂತಿರ್ತಾರೆ ಅಲ್ಲಿ ಕಿಷ್ಕಿಂಧೆಯಲ್ಲಿ ಪಂಪಾ ಸರೋವರದ ಹತ್ರ. ಅಲ್ಲಿ ಬಿಸಾಕಿರ್ತಾಳೆ. ಅಲ್ಲಿ ಬಿಸಾಕಿದಾಗ ಅದನ್ನು ಸುಗ್ರೀವ ಎತ್ತಿ ಇಟ್ಟಿರ್ತಾನೆ.
ಸುಗ್ರೀವ ಎತ್ತಿ ಇಟ್ಟಾಗ ಸುಗ್ರೀವನ ದೂತರು ಅದನ್ನ ತಗೊಂಡು ಬಂದು ರಾಮನ ಕೈಯಲ್ಲಿ ಕೊಡ್ತಾರೆ. ರಾಮ ಅದನ್ನು ನೋಡಿ ಕಣ್ಣೀರ್ ಹಾಕಿಬಿಡ್ತಾನಂತೆ. ಕಣ್ಣೀರ್ ಹಾಕಿ, ಅಯ್ಯೋ ಇದು ನನ್ನ ಹೆಂಡತಿಯ ಆಭರಣವೇ ಅಂತ ರಾಮನಿಗೆ ಕಣ್ಣೀರ್ ಹಾಕ್ತಾನೆ. ಆಗ ಕಣ್ಣೀರು ಹಾಕಿದ ಮೇಲೆ ಇವನಿಗೆ ತೋರಿಸ್ತಾನೆ, ಲಕ್ಷ್ಮಣನಿಗೆ. ಲಕ್ಷ್ಮಣ ಒಂದು ಮಾತು ಹೇಳ್ತಾನೆ, ಅದನ್ನು ನಾನು ವಿಶ್ಲೇಷಣೆ ಮಾಡ್ತೇನೆ ನಿಮ್ಮ ಮುಂದೆ. ನಾಹಂ ಜಾನಾಮಿ ಕೇಯೂರೇ ನಾಹಂ ಜಾನಾಮಿ ಕುಂಡಲೆ ನೋಪುರೇ ತ್ವಾಭಿಜಾನಾಮಿ ನಿತ್ಯಂ ವಂದನಾತ್ ಅಂತ ಲಕ್ಷ್ಮಣ ಹೇಳ್ತಾನೆ. ನಾಹಂ ಜಾನಾಮಿ ಕೇಯೂರೆ. ಕೇಯೂರ ಅಂತಂದ್ರೆ ಇಲ್ಲಿ ಹಿಂದಿನ ಕಾಲದಲ್ಲಿ ತೋಳಿಗೆ ಕಟ್ಕೋತಿದ್ರು, ಅದು ತೋಳು ಬಂದಿ ಅಂತಾನು ಕೂಡ ಅಂತಾರೆ, ಅದು ಕೇಯೂರ. ನಾಹಂ ಜಾನಾಮಿ ಕುಂಡಲೆ. ಕುಂಡಲೆ ಅಂತಂದ್ರೆ ಇಯರ್ ರಿಂಗ್ಸ್, ನಾಟ್ ಬೆಂಡೋಲೆ ಅಲ್ಲ. ಹಿಂದಿನ ಕಾಲದಲ್ಲಿ ಬೆಂಡೋಲೆ ಅನ್ನೋ ಒಂದು ಶಬ್ದವೇ ಇರಲಿಲ್ಲ. ಹಿಂದಿನ ಕಾಲದಲ್ಲಿ ಎಲ್ಲರೂ ಇಯರ್ ರಿಂಗ್ಸ್ ಹಾಕ್ತಿದ್ರು, ಗಂಡಸರು ಹಾಕ್ತಿದ್ರು, ಹೆಣ್ಮಕ್ಳು ಹಾಕ್ತಿದ್ರು ಇಯರ್ ರಿಂಗ್ಸ್. ಇಯರ್ ರಿಂಗ್ಸ್ ಏನ್ ಈಗಿನ ಫ್ಯಾಷನ್ ಅಲ್ಲ, ಅದು ಹಳೇದೇ. ಅದು ಬೆಂಡೋಲೆ ಅಂತಂದ್ರೆ ಅದು ಒಂದು ಬೆಂಡದಿಂದ ಒಂದು ಏನೋ ಮಾಡಿರೋ ವಸ್ತು, ಅದಕ್ಕೇನೋ ಅಂತಹ ಇದು ಇಲ್ಲ. ಈಗ ಹೊಸದು ಇನ್ನೊಂದು ರೋಗ ಶುರುವಾಗಿದೆ, ವಜ್ರದ ಬೆಂಡೋಲೆ ಅಂತ, ವಜ್ರ ಸಿಕ್ಕಿದ ಮೇಲೆ ಹಾಗೆ ಮಾಡ್ತಿದ್ದಾರೆ. ಆದರೆ ವಾಲ್ಮೀಕಿ ಸ್ಪಷ್ಟವಾಗಿ ಹೇಳ್ತಾರೆ, ಜಾನಾಮಿ ಕುಂಡಲೆ, ಕುಂಡಲೆ ಅವಳು ಹಾಕೊಂಡಿದ್ಲು ಅಂತ. ನೋಪುರೆ ತ್ವಾಭಿನಾಮಿ, ನೋಪುರ ಅಂತಂದ್ರೆ ಕಾಲ್ಗೆಜ್ಜೆ ಅದನ್ನು ಹಾಕೋತಿದ್ಲು. ಆಮೇಲೆ ನಿತ್ಯಂ ಪಾದಾಭಿವಂದನಂ. ಇವನು ಹೇಳ್ತಾನೆ, ಲಕ್ಷ್ಮಣ ಹೇಳ್ತಾನೆ, ನನಗೆ ಅವಳು ಇಯರ್ ರಿಂಗ್ಸ್ ಆಯ್ತು, ಅವಳ ಕೇಯೂರ ಆಯ್ತು, ಅವಳದು ಚೈನ್ ಯಾವ್ದಾಯ್ತು, ಅದು ಯಾವುದೂ ನನಗೆ ಗೊತ್ತಿಲ್ಲ. ಆದರೆ ನೋಪುರೆ ತ್ವಾಭಿಜಾನಾಮಿ ನಿತ್ಯಂ ಪಾದಾಭಿವಂದನಾತ್, ನಾನು ನಿತ್ಯ ಸೀತೆಗೆ ನಮಸ್ಕಾರ ಮಾಡಬೇಕಾದ್ರೆ ನೋಪುರ ಅಬ್ಸರ್ವ್ ಮಾಡ್ತಾ ಇದ್ದೆ. ಇವು ಯಾವುದು ಸೀತೆ ಇಯರ್ ರಿಂಗ್ ಹಾಕೊಂಡಿದ್ದಾಳೋ, ಬೆಂಡೋಲೆ ಹಾಕೊಂಡಿದ್ದಾಳೋ, ಕೇಯೂರ ಹಾಕೊಂಡಿದ್ದಾಳೋ, ಅದನ್ನ ನಾನು ಅಬ್ಸರ್ವೇ ಮಾಡಿಲ್ಲ ಅಂತ ಲಕ್ಷ್ಮಣ ಹೇಳ್ತಾನೆ. ಇದಕ್ಕೆ ಕೆಲವು ಪುರಾಣಗಳ ಕೆಲವು ರಾಮಾಯಣ ವ್ಯಾಖ್ಯಾನಗಳಲ್ಲಿದೆ. ಈ ಚಂಪೂ ರಾಮಾಯಣ ಮತ್ತೆ ಬೇರೆ ಈ ಕಂಬ ರಾಮಾಯಣದಲ್ಲಿ ಲಕ್ಷ್ಮಣ ಸೀತೆಯ ಮುಖವನ್ನೇ ನೋಡ್ತಿರ್ಲಿಲ್ಲ ಅಂತೆ. ಇದು ಒಂದು ಬಾರಿ ವಿಚಿತ್ರ. ಇದು ಏನಪ್ಪಾ ಅಂತಂದ್ರೆ, ನಾವು ನಿನ್ನೆ ನೋಡಿದ್ದೇವೆ, ವನದೇವತೆಗಳೇ ನನ್ನ ಅತ್ತಿಗೆ ಆದ ವಿಶಾಲಾಕ್ಷಿಯನ್ನು ಕಾಪಾಡಿ ಅಂತ ಹೇಳ್ತಾರೆ. ವಿಶಾಲಾಕ್ಷಿ ಅಂತಂದ್ರೆ ಒಳ್ಳೆ ಕಣ್ಣಿರೋಳು, ನೋಡಿರಲ್ವಾ? ಹಾಗಾದ್ರೆ ಅವ್ನು ಸುಮ್ಮನೆ ಹೇಳಿಬಿಟ್ರನ ಲಕ್ಷ್ಮಣ? ಹಾಗಲ್ಲ. ಅಂತಂದ್ರೆ ಮುಖ ನೋಡಿರ್ತಾನೆ, ಅವಳು ಏನ್ ಇಯರ್ ರಿಂಗ್ ಹಾಕೊಂಡಿದ್ದಾಳೆ ಅದನ್ನ ಅಬ್ಸರ್ವೇಷನ್ ಇಲ್ಲ. ಇದ್ನ ಕಾಲು ಗೆಜ್ಜೆ ಯಾಕೆ ಅಬ್ಸರ್ವ್ ಮಾಡ್ತಾ ಇದ್ದ ಅಂತಂದ್ರೆ, ನಿತ್ಯ ನಮಸ್ಕಾರ ಮಾಡಬೇಕಾದ್ರೆ ಎದುರಿಗೆ ಕಾಣಿಸ್ತಿತ್ತದು, ಅಲ್ಲಿ ಅಬ್ಸರ್ವೇಷನ್ ಜಾಸ್ತಿ ಇತ್ತು. ಈಗ ಉದಾಹರಣೆಗೆ, ನನ್ನ ಮುಂದೆ ಯಾರೋ ಒಬ್ರು ಬರ್ತಾರೆ, ಪಕ್ಕದಲ್ಲಿ ನೀವು ಇರ್ತೀರಾ, ಕೇಳ್ತೀರಾ, ಯಾರೋ ಒಬ್ರು ಹೋದ್ರು, ನೋಡಿದ್ರೆ ಹೌದು ನೋಡಿದೆ ಅಂತಂದ್ರೆ, ಯಾವ ಕಲರ್ ಶರ್ಟ್ ಹಾಕಿದ್ರು, ಯಾವ ಕಲರ್ ಪ್ಯಾಂಟ್ ಹಾಕಿದ್ರು, ನನಗದು ಅಗತ್ಯ ಇಲ್ಲ, ನನಗದು ಅಬ್ಸರ್ವೇಷನ್ ಇಲ್ಲ. ಈಗ ಒಂದು ಚಂದವಾದ ಹುಡುಗಿ ಹೋಗ್ತಾಳೆ, ಹುಡುಗಿ ಹೋದಾಗ ಯಾರೋ ಕೇಳ್ತಾರೆ, ಹೇಗೆ ಹುಡುಗಿ ಚಂದ ಇದ್ದಾಳೆ, ಅವಳು ಏನು ಬಟ್ಟೆ ಹಾಕಿದ್ದಾಳೆ, ಕಿವಿಗೆ ಏನು ಹಾಕಿದ್ದಾಳೆ, ಅದು ನನಗೆ ಅಗತ್ಯ ಇಲ್ಲ, ಒಬ್ಳು ಹೋದ್ಲು ಅಷ್ಟೇ. ಇದು ಕಾಮನ್ ಸೆನ್ಸ್. ಇದನ್ನ ಆ ಚಂಪೂ ರಾಮಾಯಣ, ಕಂಬ ರಾಮಾಯಣದಲ್ಲಿ ಲಕ್ಷ್ಮಣ ಸೀತೆಯ ಮುಖವನ್ನೇ ನೋಡ್ತಿರ್ಲಿಲ್ಲ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಈಗ ನೋಡಿ ಪಾಪ ಲಕ್ಷ್ಮಣನ ಅವಸ್ಥೆ, ಸೀತೆಯನ್ನು ಕರ್ಕೊಂಡು ಬರೋದು, ಸೀತೆ ಕರ್ಕೊಂಡು ಬಂದಾಗ ರಾಮ ಕೇಳ್ತಾನೆ, ಇವಳೇ ಅಲ್ವೇನಪ್ಪ ನಿನ್ನ ಅತ್ತಿಗೆ ಅಂತ ಕೇಳಿದಾಗ, ನಾನು ನೋಡೇ ಇಲ್ಲಪ್ಪ, ನಿಮ್ ಕಾಲ್ ತೋರಿಸಿ ಅಂತಂದ್ರೆ, ಅದು ಹಾಗಲ್ಲ, ಹಾಗೆ ವ್ಯಾಖ್ಯಾನ ಮಾಡಿದ್ದು ತಪ್ಪು ಅಂತ ಅನೇಕ ಶಾಸ್ತ್ರಕಾರರು ಹೇಳ್ತಾರೆ. ಇದು ಲಕ್ಷ್ಮಣ ಆಗ ಹೇಳ್ತಾನೆ, ಇಲ್ಲ ಕಾಲ್ಗೆಜ್ಜೆ ಅತ್ತಿಗೆ ಇದೆ ಇದ್ದು ಅಂತ ಹೇಳಿದಾಗ ಆಗ ಖಚಿತಪಡಿಸ್ತಾರೆ, ರಾವಣನೇ ಸೀತೆಯನ್ನು ಅಪಹಾರ ಮಾಡಿಕೊಂಡು ಹೋದ ಅಂತ. ಆಗ ಸುಗ್ರೀವ ಮತ್ತೆ ರಾಮನಿಗೆ ಒಂದು ಮೈತ್ರಿ ಆಗತ್ತೆ. ಮೈತ್ರಿ ಆದಾಗ ಹನುಮಂತ ಏನು ಮಾಡ್ತಾನೆ, ಕೂಡಲೇ ಆ ಮೈತ್ರಿಗೆ ಒಂದು ಸಾಕ್ಷಿಭೂತ ಆಗಬೇಕಲ್ಲ, ಅದಕ್ಕೆ ಅವನು ಒಂದು ಅಗ್ನಿಯನ್ನು ಅಲ್ಲೇ ಸ್ಥಾಪನೆ ಮಾಡ್ತಾನೆ ಮಾರುತಿ, ಹನುಮಂತ. ಆ ಅಗ್ನಿಯ ಸಂಕೇತ ಇವರ ಮೈತ್ರಿಯ ಶುಭಾರಂಭ ಅಂತ ಹೇಳ್ತಾರೆ. ಹಾಗೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಇದ್ದಾಗ ಮೊದಲು ಹಚ್ಚೋದೇ ಇದು ಜ್ಯೋತಿ ಬೆಳಗಿಸಬೇಕು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಮಂಗಲಂ ಭಗವಾನ ವಿಷ್ಣು ಮಂಗಲಂ ಮಧುಸೂದನಂ ಮಂಗಲಂ ಪುಂಡರೀಕಾಕ್ಷ ಮಂಗಲಾಯತನಂ ಹರಿ ಅಂತಂದ್ರೆ, ಜ್ಯೋತಿ ಬೆಳಗುವುದರಿಂದ ನಮ್ಮ ಜೀವನದ ಕತ್ತಲೆಯನ್ನು ದೂರು ಮಾಡಲಿ ಭಗವಂತ ಅಂತ. ಅಗ್ನಿಂ ಪ್ರಜ್ವಲಿತಂ ವಂದೇ ಜಾತವೇದಂ ಹುತಾಶನಂ ಸುವರ್ಣಮನಿಲಂ ಸಮಿದ್ದೋ ವಿಶ್ವತೋ ಮುಖಂ. ಎಲ್ಲ ವಿಶ್ವಕ್ಕೆ ಈ ದೀಪ ಬೆಳಗಲಿ, ನಮ್ಮ ವಿಶ್ವದ ಕತ್ತಲೆಯನ್ನು ಭಗವಂತ ನೀನು ಪರಿಹಾರ ಮಾಡುವಂತ ಅದು ಒಂದು ಸಂಕೇತ. ಅದೇ ಸಂಕೇತದಂತೆ ಹನುಮಂತ ಅಲ್ಲಿ
ಅಗ್ನಿಯನ್ನು ಸಾಕ್ಷೀಭೂತವಾಗಿ ಅಗ್ನಿಯನ್ನು ಪ್ರತಿಷ್ಠೆ ಮಾಡ್ತಾನೆ, ಅಗ್ನಿಯನ್ನು ಬೆಳಗಿಸ್ತಾನೆ ಆಗ ಹನುಮಂತ. ಆಗ ಆಗ ಅವನು ಎಲ್ಲ ಕಥೆಯನ್ನು ಹೇಳ್ತಾನೆ. ಇವನು ಸುಗ್ರೀವ ವಾಲಿಯ ಕಥೆಯನ್ನು ಹೇಳ್ತಾನೆ. ರಾಮನು ಕೂಡ ಹೇಳ್ತಾನೆ, ನಾನು ನನ್ನ ಹೆಂಡತಿಯನ್ನು ಕಳ್ಕೊಂಡಿದ್ದೇನೆ. ಆಗ ಸುಗ್ರೀವ ಹೇಳ್ತಾನೆ, ಇಲ್ಲ, ನಿನ್ನ ಹೆಂಡತಿಯನ್ನು ಹುಡುಕಿ ತರೋದು ನಮ್ಮ ಜವಾಬ್ದಾರಿ, ನಾವು ಅದನ್ನ ತರ್ತೇವೆ. ಆದರೆ ನೀನು ನನ್ನ ಹೆಂಡತಿಯನ್ನು ವಾಲಿ ಕಡೆಯಿಂದ ಬಿಡಿಸು, ಆ ವಾಲಿಗೆ ಉಳಿಗಾಲವಿಲ್ಲ ಹಾಗೆ ಮಾಡುವಂತ ರಾಮಚಂದ್ರನಲ್ಲಿ ನಿವೇದಿಸಿಕೊಳ್ಳುತ್ತಾನೆ. ಆಯ್ತು, ನಾನು ಮಾಡ್ತೇನೆ, ವಾಲಿಯನ್ನು ನಾನು ವಧೆ ಮಾಡ್ತೇನೆ, ನೀನು ಅದನ್ನೇ ಯೋಚನೆ ಮಾಡಬೇಡ ಅಂತ ಹೇಳಿದಾಗ ಇವನಿಗೆ ಇನ್ನೂ ರಾಮನ ಮೇಲೆ ಒಂಚೂರು ಡೌಟ್ ಇವನಿಗೆ, ಸುಗ್ರೀವನಿಗೆ. ಅದಕ್ಕಿಂತ ಮುಂಚೆ ವಾಲ್ಮೀಕಿಗಳು ಒಂದು ಉಪಮಾನ ಕೊಡ್ತಾರೆ. ಹೇಗೆ ಬುಧ ಬೃಹಸ್ಪತಿಗಳ ಕೂಡಿ ಸೂರ್ಯ ಚಂದ್ರರು ಹೇಗೆ ಒಂದು ಕಡೆ ಇರ್ತಾರೆ, ಹಾಗೆ ರಾಮ ಲಕ್ಷ್ಮಣರು ಮತ್ತೆ ಸುಗ್ರೀವ ಹನುಮಂತರು ಕಂಡ್ರು ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಹಾಗೆ ಆಗ ರಾಮಭದ್ರ, ನನ್ನ ಅಣ್ಣ 3 ಲೋಕದಲ್ಲಿ ದಿಗ್ವಿಜಯ ಮಾಡಿದ್ದ, ಅವನು ಎಷ್ಟು ವೀರ ಅಂತಂದ್ರೆ, ನಿಮಗೆ ಹೇಳಿದ್ದೆ ನಾನು ಕಥೆ. ರಾವಣ ಒಂದಿನ ಕಾಲ್ಕೆ ಅದಕ್ಕೆ ಜಗಳಕ್ಕೆ ಬರ್ತಾನೆ ವಾಲಿಗೆ. ವಾಲಿ ಸಂಧ್ಯಾವಂದನ ಮಾಡ್ತಾ ಇರ್ತಾನೆ ಸಮುದ್ರ ತಟದಲ್ಲಿ. ಯುದ್ಧ ಆಡ್ಲಿಕ್ಕೆ ಬರ್ತೀಯೇನೋ ಅಂತ ಇವನು ರಾವಣ ಅವನಿಗೆ ಗದರಿದಾಗ, ಸಂಧ್ಯಾವಂದನ ಮಾಡೋ ಸಮಯದಲ್ಲಿ ಯುದ್ಧ ಏನು ಅಂತ ಹೇಳಿ ಅವನು ಬಗಲೆಲ್ಲ ಹಾಕೊಂಡು ಕೂತಿರ್ತಾನೆ. ಅವನು ವಾಲಿ ಬಗಲೆಲ್ಲ ಹಾಕಿ ಕೂತ್ಕೊಂಡಾಗ ಇವನು ಬೊಬ್ಬೆ ಹೊಡಿತಾ ಇರ್ತಾನೆ ರಾವಣ. ಆದ್ರೂ ಕೂಡ ಅವನು ಸಂಧ್ಯಾವಂದನೆ ಮುಗಿದ ಮೇಲೆ ಕಿಷ್ಕಿಂದೆಗೆ ಬಂದ ಮೇಲೆ ಅವನು ಬಿಸಾಕ್ಬಿಡ್ತಾನೆ ರಾವಣನ್ನ. ಬಿಸಾಕಿದ ಮೇಲೆ, ಇಲ್ಲ ನೀ ಕ್ಷಮೆ ಇರಲಿ ಅಂತ ಹೇಳಿ, ಇವನು ರಾವಣ ಕಂಗಾಲಾಗಿರ್ತಾನೆ. ಕ್ಷಮೆ ಇರಲಿ ಅಂತ ಹೇಳಿ ಇಬ್ಬರು ಸೇರಿ ನೀಚ ಒಪ್ಪಂದ ಮಾಡ್ಕೊಂಡಿರ್ತಾರೆ. ಈ ಒಪ್ಪಂದದ ಬಗ್ಗೆ ನಾನು ಮತ್ತೆ ಮುಂದೆ ಹೇಳ್ತೀನಿ. ಇಲ್ಲಿ ಬರೀ ಒಪ್ಪಂದ ಮಾಡ್ಕೊಂಡಿರ್ತಾರೆ, ಒಂದು ನೀಚ ಒಪ್ಪಂದ. ಅದು ಯಾವುದು ಅಂತ ನಾವು ವಾಲಿ ವಧೆ ಸಮಯದಲ್ಲಿ ಹೇಳ್ತೇನೆ ನಾನು. ಆಗ ಸುಗ್ರೀವ ಏನ್ ಮಾಡ್ತಾನಂತಂದ್ರೆ, ಅಂತಹ ಪೌರುಷವಾದ ವಾಲಿ, ನೀನು ಅವನನ್ನು ಹೇಗೆ ಸಂಹಾರ ಮಾಡ್ತೀಯ ಅಂತ ಕೇಳಿದಾಗ, ನನ್ನ ಒಂದು ಬಾಣ ಸಾಕು ವಾಲಿ, ನನ್ನ ಒಂದು ಬಾಣದ ತುತ್ತು ಸಾಕು ವಾಲಿ, ಅದಕ್ಕೇನು ನಾನು ಏನು ಹೆಚ್ಚು ಪ್ರಯತ್ನ ಪಡೋದು ಬೇಡ ಅಂತ ಹೇಳಿ ರಾಮಚಂದ್ರ ಹೇಳ್ತಾನೆ. ಆದರೆ ರಾಮಚಂದ್ರ, ನಿನ್ನ ಮೇಲೆ ನನಗೆ ಭರವಸೆ ಬರ್ಬೇಕಂತಂದ್ರೆ ನಿನ್ನ ಟೆಸ್ಟ್ ಮಾಡ್ತೇನೆ ನಾನು ಅಂತ ಹೇಳ್ತಾನೆ ಸುಗ್ರೀವ. ಆಯ್ತು ಅಂತ ಹೇಳ್ತಾನೆ. ಇಲ್ಲಿ ಆ ದುಂದುಬಿಯನ್ನು ಏನು ಸಂಹಾರ ಮಾಡಿದ್ದ ಅಲ್ಲ ವಾಲಿ, ಅದರ ಇದು ಇದೆ, ಅಸ್ಥಿ ಪಂಜರ ಇದೆ. ಆ ಅಸ್ಥಿ ಪಂಜರವನ್ನು ನೀನು 100 ಯೋಜನ ದೂರ ನೀನು ಒದ್ರೆ ಅದು ಹೋಗಿ ಬಿದ್ದಿರಬೇಕು ಅಂತ ಹೇಳ್ತಾನೆ. ಆಯ್ತು ಅಂತ ಹೇಳಿ ರಾಮಚಂದ್ರ ಸುಮ್ಮನೆ ತನ್ನ ಹೆಬ್ಬೆರಳಿನಿಂದ ಅದನ್ನ ತಳ್ತಾನೆ. ಅದು ಎಷ್ಟೋ ದೂರ ಹೋಗಿ ಎಲ್ಲೋ ಬೀಳುತ್ತೆ. ಆಗ ಸ್ವಲ್ಪ ಇವನಿಗೆ ಧೈರ್ಯ ಬಂತು. ಆದ್ರೆ ಒಂದು ಟೆಸ್ಟ್ ಇನ್ನೊಂದು ಕೊಡ್ತೇನೆ, ಇನ್ನೊಂದು ನಿನಗೆ ಪರೀಕ್ಷೆ ಮಾಡಬೇಕು ರಾಮಚಂದ್ರ ನಾನು. ಇಲ್ಲಿ ಸಪ್ತ ಸ್ಥಾಲ ಇದೆ, ಅಲ್ಲಿ 7 ಮತ್ತಿ ಮರಗಳಿದೆ, ಅಲ್ಲಿ ದುಷ್ಟಶಕ್ತಿಗಳು ತುಂಬಾ ಇವೆ. ಆ ಮತ್ತಿ ಮರವನ್ನು ಅಳ್ಳಾಡಿಸಕ್ಕೆ ಯಾರೂ ಆಗಲ್ಲ, ನೀನು ಅದನ್ನ ಬೀಳಿಸ್ತೀಯ ಅಂತ ಕೇಳಿದಾಗ ರಾಮ ಒಂದೇ ಒಂದು ಬಾಣ ಬಿಡ್ತಾನೆ. ಆ 7 ಅತ್ತಿ ಮರಗಳು ಬಿದ್ದು, ಆ ಸಪ್ತ ಸ್ಥಾಲ ಭೇದನ ಅಂತ ಹೇಳ್ತಾರೆ ಅದಕ್ಕೆ. ಆ ಸಪ್ತ ಸಾಲ ಭೇದನವನ್ನು ರಾಮಚಂದ್ರ ಮಾಡ್ತಾನೆ. ರಾಮಚಂದ್ರ ಮಾಡಿ ಆ ಸಪ್ತ ಸಾಲದಲ್ಲಿ ತುಂಬಾ ಅಂತಂದ್ರೆ ದುಷ್ಟಶಕ್ತಿಗಳಿರ್ತವೆ. ದುಷ್ಟಶಕ್ತಿಗಳು ಕೇವಲ ಮನುಷ್ಯರಾಗೇ ಬರಬೇಕು ಅಂತಿಲ್ಲ, ವನಸ್ಪತಿಗಳಲ್ಲೂ ದುಷ್ಟಶಕ್ತಿ ಇರುತ್ತೆ, ಮರದಲ್ಲೂ ದುಷ್ಟಶಕ್ತಿ ಇರುತ್ತೆ, ಎಲ್ಲಾ ಕಡೆಯೂ ದುಷ್ಟಶಕ್ತಿಗಳ ಸಂಚಾರ ಇರುತ್ತೆ. ಏನಾಗತ್ತೆ ಅಂತಂದ್ರೆ, ಯಾವುದೋ ಒಂದು ಮರ ಹತ್ತೀವಿ ನಾವು, ಮರ ಹತ್ತಿದಾಗ ಅಲ್ಲಿಂದ ಬೀಳ್ತೀವಿ, ಕಾಲ್ ಜಾರಿ ಏನೋ ಆಗಿ ಬೀಳ್ತೀವಿ, ಅಲ್ಲಿ ದುಷ್ಟಶಕ್ತಿಗಳು ಇರ್ತವೆ. ದುಷ್ಟಶಕ್ತಿಗಳು ಯಾವಾಗಲೂ ಅಲ್ಲಿ ಇರುತ್ತೆ. ಕೆಲವೊಂದು ಕಡೆ ವನಸ್ಪತಿಗಳಲ್ಲಿ ಇರುತ್ತೆ. ಏನೋ ಒಂದು ತಿಂತೀವಿ, ಒಂದು ವನಸ್ಪತಿ ತಗೊಂಡು ತಿಂದಾಗ ನಮಗೆ ದೇಹದಲ್ಲಿ ಅಲರ್ಜಿ ಆಗತ್ತೆ, ಮುಖಕ್ಕೆ ಅಲರ್ಜಿ ಆಗತ್ತೆ. ಅದು ಆ ದುಷ್ಟಶಕ್ತಿಗಳ ಕಾರಣ. ದುಷ್ಟಶಕ್ತಿಗಳು ಮನುಷ್ಯರಿಂದಾನೇ ಬಂದು ಕಾಟ ಕೊಡಬೇಕು ಅಂತಿಲ್ಲ, ಬೇರೆ ಬೇರೆ ವಿಧಾನದಲ್ಲಿ ದುಷ್ಟಶಕ್ತಿಗಳು ಕಾಟ ಕೊಡ್ತವೆ. ಅದಕ್ಕೆ ಪೂಜೆ ಶುರು ಮಾಡಬೇಕಾದ್ರೆ ನಾವು ಒಂದು ಮಂತ್ರ ಹೇಳ್ತೀವಿ, ಅಪಸರ್ಪಂತು ಏ ಭೂತ ಭುವಿ ಸಂಸ್ಥಿತ ಏ ಭೂತ ವಿಘ್ನಕರ್ತಾರ ನಶ್ಯಂತು ಶಿವಾಗ್ನೇಯ ಅಂತ. ಈ ಶಬ್ದ ಹೇಳಿದಾಗಲೇ ನಮ್ಮ ಸುತ್ತಮುತ್ತಲಿನ ಎಲ್ಲ ನೆಗೆಟಿವ್ ಎನರ್ಜಿ ಓಡಿ ಹೋಗ್ಬಿಡ್ಬೇಕು ಅಂತಂದ್ರೆ ಏನು ದುಷ್ಟಶಕ್ತಿಗಳಿದೆ ಅಂತ. ಹಾಗೆ ಒಂದು ಶಿವನಿಗೆ ವರದಾನ ಇದೆ, ಅದನ್ನ ಹೇಳಿ ಮುಂದಕ್ಕೆ ಹೋಗ್ತೇನೆ ನಾನು ಈ ಪ್ರಸಂಗದಲ್ಲಿ. ಶಿವನಿಗೆ ಕೇಳ್ತಾರೆ, ಅಲ್ಲ ಶಿವ, ನೀನು ಸ್ಮಶಾನವಾಸಿ, ನೀನು ಸ್ಮಶಾನದಲ್ಲಿ ಇರುವ ಎಲ್ಲ ಶಕ್ತಿಗಳನ್ನು ಕಾಯ್ತೀಯಾ, ಈಗ ಮನೆಯಲ್ಲಿ ದುಷ್ಟಶಕ್ತಿಗಳಿದ್ದಾಗ ಏನ್ ಮಾಡಬೇಕು ಅಂತ ಕೇಳಿದಾಗ ಈ ಮಂತ್ರ ಹೇಳಿ ದುಷ್ಟಶಕ್ತಿಗಳು ಪರಿಹಾರ ಆಗತ್ತೆ ಅಂತ ಶಾಸ್ತ್ರಿಕಾರರು ಹೇಳ್ತಾರೆ. ಹಾಗೆ ಆ ಶಿವನ ಒಂದು ನಶ್ಯಂತು ಶಿವಾಜ್ಞೇಯ ಅಂತ ಬರುತ್ತೆ ಅಲ್ಲಿ. ಅಪಸರ್ಪಂತು ಏ ಭೂತ ಭುವಿ ಸಂಸ್ಥಿತ
ಏ ಭೂತ ವಿಘ್ನಕರ್ತಾರ ನಶ್ಯಂತು ಶಿವಾಜ್ಞೆಯ. ಶಿವನ ಆಜ್ಞೆ ಆ ಭೂತಗಣಗಳು ಎಲ್ಲ ಓಡಿ ಹೋಗಬೇಕು ಅಂತ. ಅದು ಆ ಒಂದು ಸಪ್ತ ಸ್ಥಾಲದಲ್ಲಿ ಆ 7 ಮತ್ತಿ ಮರದಲ್ಲಿ ಇತ್ತು. ಕೃಷ್ಣನೂ ಕೂಡ 2 ಮತ್ತಿ ಮರ, ಯಮಳಾರ್ಜುನ ಭಂಜನ, ಕೃಷ್ಣನೂ ಕೂಡ ಅವನು ಮತ್ತಿ ಮರವನ್ನು ಬೆಳೆಸಿದ್ದ. ಹೀಗೆ ರಾಮನು ಸಪ್ತ ಸ್ಥಾಲ ಭೇದನೆ ಮಾಡ್ತಾನೆ. ಆ 7 ಮತ್ತಿ ಮರಗಳು ಉದುರಿ ಬೀಳತ್ತೆ. ಅದರ ಅಳ್ಳಾಡಿಸಿ ಒಂದು ಎಲೆ ಕಿತ್ಲಿಕ್ಕೂ ಆಗ್ತಿರ್ಲಿಲ್ಲ, ಅಂತಹ ದುಷ್ಟಶಕ್ತಿಗಳು ಅದರಲ್ಲಿದ್ವು. ಆಗ ಸುಗ್ರೀವನಿಗೆ ಪೂರ್ಣ ಪ್ರಮಾಣದಲ್ಲಿ ಮನವರಿಕೆ ಆಯಿತು. ಇನ್ನ ವಾಲಿಯನ್ನು ನೀನು ಸಂಹಾರ ಮಾಡಬೇಕು ಅಂತ ಹೇಳ್ತಾನೆ. ಆಗ ಆಯ್ತು, ನೀನು ವಾಲಿಯನ್ನು ಕರಿ, ನೀನು ಯುದ್ಧಕ್ಕೆ, ನಾನು ಸಂಹಾರ ಮಾಡ್ತೇನೆ. ಆದ್ರೆ ಅವನು ಋಷ್ಯಮುಖಕ್ಕೆ ಬರಲ್ಲ. ಅವನು ವಾಲಿ, ನೀನು ಅವನು ಬೇರೆ ಕಡೆ ಕರಿ, ನಾನು ಬಂದು ಅವನಿಗೆ ಬಾಣ ಬೀಸ್ತೇನೆ ಅಂತ ಹೇಳ್ತಾನೆ. ವಾಲಿ ಹತ್ರಕ್ಕೆ ಯುದ್ಧಕ್ಕೆ ಆಹ್ವಾನ ಮಾಡ್ತಾನೆ. ಆಹ್ವಾನ ಮಾಡಬೇಕಾದ್ರೆ ಅಂಗದ ಅಂತ ಹೇಳಿ ವಾಲಿಯ ಹೆಂಡತಿ, ಅವಳು ತಾರೆ ಇವನ ಹೆಂಡತಿ, ಸುಗ್ರೀವನ ಅಂಗದ ಅನ್ನೋಳು. ತಾರೆ ಏನ್ ಮಾಡ್ತಾಳಂತಂದ್ರೆ, ವಾಲಿಯ ಹೆಂಡತಿ ತಾರೆ ಒಂದು ಹೇಳ್ತಾಳೆ, ಇಲ್ಲ, ಒಂದು ಗುಪ್ತಚರರಿಂದ ಒಂದು ಸುದ್ದಿ ಬಂದಿದೆ, ನಿಮ್ಮ ತಮ್ಮ ಸುಗ್ರೀವ ರಾಮನ ಭೇಟಿಯಾಗಿ ರಾಮನ ಮೈತ್ರಿ ಆಗಿದೆ ಅಂತ ಒಂದು ಗುಪ್ತಚರರಿಂದ ಬಂದಿದೆ ಅಂತ ವಾಲಿ ಹತ್ರ ಅವನ ಹೆಂಡತಿ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ಬಂದ ರಾಮಚಂದ್ರ ಏನು, ರಾಮಚಂದ್ರ ನನಗೂ ಆತ್ಮೀಯ, ರಾಮಚಂದ್ರನನ್ನು ನಾನು ಬರಮಾಡಿ ಅವನ ಪಾದ ಸೇವಕನಾಗಿ ನಾನು ಅವನನ್ನು ನಮಸ್ಕರಿಸಿ ಅವನಿಗೆ ನನ್ನ ಆಶ್ರಮಕ್ಕೆ, ನನ್ನ ರಾಜ್ಯಕ್ಕೆ ನಾನು ಅವನು ಕರ್ಕೊಂಡು ಬರ್ತೀನಿ, ಅವನಿಗೇನು ಇದು ಇಲ್ಲ, ತೊಂದರೆ ಇಲ್ಲ ಅಂತ ಹೇಳಿ, ಆದರೂ ಕೂಡ ಅವಳು ಕಾಷನ್ ಮಾಡ್ತಾಳೆ ವಾಲಿಗೆ. ಹೋದಾಗ ಇಬ್ಬರು ಜೊತೆ ಯುದ್ಧ ಆಗತ್ತೆ. ರಾಮ ಬಾಣವೇ ಬಿಡಲ್ಲ, ಸುಮ್ಮನೆ ನಿಂತುಬಿಟ್ಟ. ಇವನು ಮೈ ತುಂಬ ನೆತ್ತರ ಮಾಡಿಕೊಂಡು ರಾಮನ ಹತ್ರ ಬಂದು ಗೋಗರದ ಸುಗ್ರೀವ, ಏನಯ್ಯ ರಾಮಚಂದ್ರ, ನಿನ್ನ ನಂಬಿ ಹೋದೆ, ಸರಿಯಾಗಿ ಪೆಟ್ಟು ಮಾರಾಯ, ನಿನ್ನ ನಂಬೇಕೋ ನಂಬಾರದು ಅಂತ ಸುಗ್ರೀವ ಹೇಳ್ತಾನೆ. ಆಗ ರಾಮಚಂದ್ರ ಹೇಳ್ತಾನೆ, ಅಲ್ಲ ಅಪ್ಪ, ನೋಡಪ್ಪ, ನೀವು ನೋಡಕ್ಕಿಬ್ರು ಹಾಗೆ ಇದ್ದೀರಾ, ಧ್ವನಿನೂ ಹಾಗೆ ಇದೆ, ನಾನು ಯಾರನ್ನಂತ ಬಾಣ ಹೊಡಿಲ್ಲ ನಾನು. ಆದರೆ ಅದು ಒಂದು ಮಾತು. ಇನ್ನೊಂದು ಒಂದು ಲೋಕನೀತಿ ರಾಮಂದು ಅಂತಂದ್ರೆ, ಅಣ್ಣ ತಮ್ಮಂದಿರು ಜಗಳ ಆಡಬೇಕಾದ್ರೆ 3ನೇ ಅವರು ಮಧ್ಯದಲ್ಲಿ ಬರಬಾರದು. ಇದು ಕಾಮನ್ ಸೆನ್ಸ್. ಇದು ಯಾಕೆ ಅಂತಂದ್ರೆ, ಒಂದೊಂದು ಸರತಿ ಅಣ್ಣ ತಮ್ಮಂದರು ಜಗಳಾಡಿ ರಾಜಿ ಆಗೋ ಸಂದರ್ಭ ಇರುತ್ತೆ. ಆದ್ದರಿಂದಾಗಿ ಆ ಮೊದಲೇ ಸರ್ತಿ ರಾಮ ಇಂಟರ್ಫಿಯರೇ ಆಗ್ಲಿಲ್ಲ, ಸುಮ್ಮನೆ ಬಿಟ್ಟ. ಆಮೇಲೆ ನೀವಿಬ್ರು ನೋಡಕ್ಕೂ ಹಾಗೆ ಇದ್ದೀರಾ ಅಂತ ಹೇಳಿದಾಗ, ಆಯ್ತು ಮತ್ತೆ ಯುದ್ಧಕ್ಕೆ ಕರಿ, ಆದ್ರೆ ನೀನು ಒಂದು ಹೂವಿನ ಮಾಲೆ ಹಾಕೊಂಡು ಹೋಗು, ಕೆಂಪು ಹೂವಿನ ಮಾಲೆ. ಹನುಮಂತ ಏನು ಮಾಡಿದ ಅಂತಂದ್ರೆ, ಒಂದು ಹೂವಿನ ಮಾಲೆ ತಂದು ಹಾಕಿದ ಸುಗ್ರೀವನಿಗೆ. ಇಲ್ಲಿ ಒಂದು ಸ್ಪಾಟ್ ಇದೆ, ಅದನ್ನ ನಿಮಗೆ ಹೇಳ್ತೇನೆ. ಪುರಾಣಗಳಲ್ಲಿ ಏನಿದೆ, ಲಕ್ಷ್ಮೀವಾನವಿ ಲಕ್ಷ್ಮಣ ಮಾಲೆ ತಂದು ಹಾಕಿದ ಅಂತ ಪುರಾಣ ಹೇಳುತ್ತೆ. ವಾಲ್ಮೀಕಿ ರಾಮಾಯಣದಲ್ಲಿ ಹನುಮಂತ ಅಂತ ಹೇಳುತ್ತೆ. ಇದೇ ಸ್ವಾಮಿ ನಿಮ್ ಪುರಾಣ ಅಂತಂದ್ರೆ ಇದೇ ಗೊಂದಲ, ಎಲ್ಲ ಒಂದೊಂದು ಕಡೆ ಒಂದೊಂದು, ಹಿಂಗಾಗಿ ಎಲ್ಲ ಕನ್ಫ್ಯೂಷನ್ ಮಾಡಿ ಇಟ್ಬಿಡ್ತೀರಾ ಅಂತ. ಹಾಗಲ್ಲ, ಅದು ಅಲ್ಲಿ ಲಕ್ಷ್ಮೀವಾನಹಿ ಲಕ್ಷ್ಮಣ ಅಂತಂದ್ರೆ ತುಂಬಾ ಸುಂದರವಾಗಿದ್ದ, ಲಕ್ಷಣ ಭರಿತನಾಗಿದ್ದ ಹನುಮಂತ ಮಾಲೆ ಹಾಕುವ ಸಮಯದಲ್ಲಿ ಅವನ ಮುಖದ ವರ್ಚಸ್ಸು ತುಂಬಾ ಲಕ್ಷಣವಾಗಿತ್ತು. ಆದ್ದರಿಂದ ಅವನು ಲಕ್ಷ್ಮೀವಾನಹಿ ಲಕ್ಷ್ಮಣ ಅಂತ ಅದಕ್ಕೆ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಹನುಮಂತ ಮಾಲೆ ಹಾಕಿದ ಮೇಲೆ ಯುದ್ಧ ಪ್ರಾರಂಭ ಆಯಿತು. ಯುದ್ಧ ಪ್ರಾರಂಭ ಆದಾಗ ಒಂದು ಕಡೆ ನಿಂತು ರಾಮ ವಾಲಿಗೆ ಬಾಣ ಬೀಸ್ತಾನೆ. ಬಾಣ ಬೀಸಿದಾಗ ವಾಲಿ ಕೆಳಗೆ ಉರುಳುತ್ತಾನೆ. ಆಗ ರಾಮಚಂದ್ರ ಬರ್ತಾನೆ. ರಾಮಚಂದ್ರ ಬಂದು ವಾಲಿಗೆ ಹೇಳ್ತಾನೆ, ಇಲ್ಲ, ನೀನು, ಆಗ ವಾಲಿನೇ ಹೇಳ್ತಾನೆ, ರಾಮಚಂದ್ರನಿಗೆ ನಮಸ್ಕಾರ ಮಾಡ್ತಾನೆ. ಅವನು ಬಿದ್ದಿರ್ತಾನೆ, ಇನ್ನೇನೋ ಕೊನೆ ಉಸಿರು ಇರುತ್ತ ಅವನಿಗೆ, ಬಿದ್ದಿರ್ತಾನೆ. ಬಿದ್ದಾಗ ವಾಲಿ ಅವನಿಗೆ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿ ರಾಮನಿಗೆ, ಅಲ್ಲ ರಾಮಚಂದ್ರ, ನೀನು ನಿನ್ನ ಎಲ್ಲಾ ಸುದ್ದಿ ಹೇಳಿದಾಗ ನಿನ್ನ ಸೀತೆ ರಾವಣ ತಗೊಂಡು ಹೋಗಿದ್ದಾನೆ ಅಂತಂದಿದ್ರೆ ನಾನು ಆ ರಾವಣನನ್ನು ಒದ್ದು ಸೀತಾಮಾತೆಯನ್ನು ತಂದು ನಿನಗೆ ಒಪ್ಪಿಸ್ತಿದ್ದೆ ಅಂತ ಹೇಳಿದಾಗ ರಾಮ ಹೇಳ್ತಾನೆ, ನನಗೆ ಬೇರೆ ಯಾರದು ಅವಶ್ಯಕತೆ ಇಲ್ಲ. ಇಡೀ ಜಗತ್ತಿನ ಯಾವ ಶಕ್ತಿ ಬಂದರೂ ಕೂಡ ರಾಮನನ್ನು ಹೆದರಿಸ್ಲಿಕ್ಕಾಗಲ್ಲ. ಅದು ನನಗೆ ತೃಣ ಮಾತ್ರ. ಆಮೇಲೆ ನಾಳೆ ಆಕ್ಷೇಪ ಆಗಬಾರದು. ರಾಮ ತನ್ನ ಹೆಂಡತಿಯನ್ನು ಕೂಡ ಅವನು ಕರ್ಕೊಂಡು ಬರ್ಲಿಕ್ಕಾಗ್ಲಿಲ್ಲ, ವಾಲಿಯ ಒಂದು ಸಹಾಯ ತಗೊಂಡ ಅಂತ ನಾಳೆ ಆ ಹೆಸರು ಬರಬಾರದು. ನಾನು ರಾವಣನ್ನು ಸದೆ ಬಡಿಲಿಕ್ಕೆ ನನಗೆ ಗೊತ್ತಿದೆ ಹೇಗೆ ಮಾಡೋದು ಅಂತ. ಆದರೆ
ನಾನು ಯಾರ ಸಹಾಯವೂ ನನಗೆ ಬೇಡ ಅಂತ ರಾಮಚಂದ್ರ ಹೇಳ್ತಾನೆ. ಆಗ ವಾಲಿ ಕ್ಷಮೆ ಯಾಚಿಬಿಡ್ತಾನೆ ರಾಮನಿಗೆ ಹೇಳಿದಾಗ ರಾಮನ ಒಂದು ರಾಮನ ಮೇಲೆ ಆಕ್ಷೇಪ ಇದೆ. ರಾಮ ಯಾಕೆ ಹಿಂದೆ ನಿಂತು ಬಾಣ ಹೊಡೆದ ಅಂತಂದ್ರೆ ರಾಮನ ಒಂದು ಸಿದ್ಧಾಂತ ಏನಪ್ಪಾ ಸಿದ್ಧಾಂತ ಅಂತಂದ್ರೆ ಸಕೃದೇವ ಪ್ರಪನ್ನಾಯ ತವಾಸ್ಮಿಚ ಯಾಚತೆ ಅಭಯಂ ಸರ್ವಭೂತೇಭ್ಯ ದಧಾಮಿ ಏತದ್ ವ್ರತಂ ಮಮ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಅಂದ್ರೆ ರಾಮಚಂದ್ರ ಹೇಳ್ತಾನೆ ಅಂತ ರಾಮಚಂದ್ರನ ಒಂದು ವ್ರತ ಇದೆ, ದೀಕ್ಷೆ ಇದೆ. ಯಾರಾದರೂ ನನಗೆ ಬಂದು ಶರಣಾಗಿದ್ದೇನೆ, ನೀನೇ ನನ್ನನ್ನು ಕಾಪಾಡಬೇಕು ಅಂತ ರಾಮನಲ್ಲಿ ಅನನ್ಯವಾಗಿ ಭಕ್ತಿಯಿಂದ ಶರಣಾದರೆ ಜಗತ್ತಿನ ಯಾವುದೇ ಶಕ್ತಿ ಬರಲಿ ಅದನ್ನು ಮೆಟ್ಟಿ ನಿಂತು ನಿನ್ನನ್ನು ಸಂರಕ್ಷಣೆ ಮಾಡ್ತೇನೆ ಅಂತ ಇದು ರಾಮಚಂದ್ರನೇ ಮಾತು. ಸಕೃದೇವ ಪ್ರಪನ್ನಾಯ ತವಾಸ್ಮಿಚ ಯಾಚತೆ ಅಭಯಂ ಸರ್ವಭೂತೇಭ್ಯ ದದಾಮಿ ಏತದ್ ವ್ರತಂ ಮಮ. ಇದು ನನ್ನ ವ್ರತ. ಯಾರಾದರೂ ಬಂದು ನನಗೆ ಶರಣಾದಾಗ ನಾನು ಅವರನ್ನು ಸಂರಕ್ಷಣೆ ಮಾಡ್ತೇನೆ ಅನ್ನೋ ಒಂದು ವ್ರತ ಇದೆ. ನೀನು ಹೇಳು, ಬೇಕಾದ್ರೆ ನನಗೆ ಜೀವದಾನ ಮಾಡ್ತೇನೆ ಅಂತ ಹೇಳಿದಾಗ ವಾಲಿ ಹೇಳ್ತಾನೆ, ಬೇಡ ನನಗೆ ಜೀವದಾನ ಮಾಡಬೇಡ, ನಿನ್ನ ಬಾಣದ ಒಂದು ಸ್ಪರ್ಶದಿಂದ ನಾನು ಮುಕ್ತನಾದೆ, ನನಗೆ ಜೀವದಾನ ಮಾಡೋದು ಬೇಡ ಅಂತ ಹೇಳಿ ವಾಲಿ ದೇಹತ್ಯಾಗ ಮಾಡ್ತಾನೆ. ಆಗ ಇನ್ನೊಂದು ಆಕ್ಷೇಪ ಇದೆ ರಾಮನ ಮೇಲೆ. ರಾಮ ಯಾಕೆ ಹಿಂದೆ ನಿಂತ್ಕೊಂಡು ಬಾಣ ಹೊಡೆದ, ಅಣ್ಣ ತಮ್ಮಂದಿರನ್ನು ಯಾಕೆ ಹೀಗೆ ಮಾಡಿದ ಅಂತಂದ್ರೆ ನಾನು ಸ್ವಲ್ಪ ಹಿಂದ್ಗಡೆ ಹೇಳಿದ್ದೆ ಮಾತು, ಒಂದು ನೀಚ ಒಪ್ಪಂದ. ರಾವಣ ಮತ್ತೆ ವಾಲಿಗೆ ಒಂದು ನೀಚ ಒಪ್ಪಂದ ಆಗಿರುತ್ತೆ. ಏನು ಒಪ್ಪಂದ ಅಂತಂದ್ರೆ ಏನೇ ಒಂದು ಇದ್ರೂ ಕೂಡ ಸಮವಾಗಿ ಪಾಲನ್ನು ಭೋಗಿಸ್ಬೇಕು. ಈಗ ವಾಲಿ ಇನ್ನೊಂದು ಮದುವೆ ಆದ ಅಂತಂದ್ರೆ ಆ ಮದುವೆ ಆದ ಹುಡುಗಿ ಕೂಡ ರಾವಣ ಅನುಭವಿಸ್ಬೇಕು ಅಂತಂದ್ರೆ ರಾವಣನೂ ಕೂಡ ಭೋಗಿಸಬಹುದು, ಯಾವುದೇ ವಸ್ತು ತಗೊಳ್ಳಿ. ಹೀಗೆ ರಾವಣ ಮಾಡಿದ್ರೆ ಇವನು ಭೋಗಿಸಬಹುದು. ಇಂತಹ ಒಂದು ನೀಚ ಒಪ್ಪಂದ ಇತ್ತು. ಇಂತಹ ನೀಚ ಒಪ್ಪಂದದಲ್ಲೇ ಮಹಾಮಹಿಳೆಯ ತಾರೆ ಮತ್ತೆ ಮಂಡೋದರಿ ಅವರು ಪ್ರಾತಸ್ಮರಣೀಯರಾದರು. ಹಾಗೆ ಅನನ್ಯವಾಗಿ ಸಂಸಾರ ಮಾಡಿದಿರುವಂತಹ ಎರಡು ಮಹಾಮಹಿಳೆಯವರವರು ತಾರೆ ಮತ್ತೆ ಮಂಡೋದರಿ. ಹೀಗೆ ರಾಮ ವಾಲಿ ವಧೆಯನ್ನು ಮಾಡ್ತಾನೆ. ವಾಲಿ ವಧೆಯನ್ನು ಮಾಡಿದ ಮೇಲೆ ನಾಳೆ ನಮಗೆ ಆಂಜನೇಯ ಲಂಕೆಗೆ ದೂತನಾಗಿ ಹೇಗೆ ಹೋಗ್ತಾನೆ, ಹೇಗೆ ಅವನು ಸ್ಪೈ ಆಗಿ ಹೋಗ್ತಾನೆ ಅನ್ನೋದು ನಾವು ನಾಳೆ ದಿನ ಎಲ್ಲರೂ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಇವತ್ತು ಈ ಕಿಷ್ಕಿಂಧೆ ಕಾಂಡದಲ್ಲಿ ವಾಲಿಯ ಹತ್ಯೆ, ಆಮೇಲೆ ರಾಮನ ಒಂದು ದೀಕ್ಷೆ, ಸಕೃದೇವ ಪ್ರಪನ್ನಾಯ ತವಾಸ್ಮಿಚ ಯಾಚತೆ ಅಭಯಂ ಸರ್ವಭೂತೇಭ್ಯ ದಧಾಮಿ ಏತದ್ ವ್ರತಂ ಮಮ, ಇದು ರಾಮಚಂದ್ರನ ದೀಕ್ಷೆ ಅಂತ ಹೇಳ್ತಾ ಇವತ್ತು ನನ್ನ ರಾಮಾಯಣದ ಅನುಸಂಧಾನವನ್ನು ನಿಮ್ಮೆಲ್ಲರ ಮುಖಾಂತರ ಆ ಪ್ರಾಣತತ್ವನಾದ ಆಂಜನೇಯ ಮತ್ತೆ ಗುರುಗಳ ಮುಖಾಂತರ ಆ ರಾಮನ ಚರಣಾರವಿಂದದಲ್ಲಿ ಅದನ್ನು ಸಮರ್ಪಣೆ ಮಾಡ್ತಾ ಇವತ್ತಿನ ಈ ಚಿಂತನೆ ಮುಗಿಸ್ತಾ ಇದ್ದೇನೆ. ಓಂ ಸ್ವಸ್ತಿ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು. ನಾಹಂ ಕರ್ತಾ ಹರಿಕರ್ತಾ ತತ್ಪೂಜಾ ಕರ್ಮಚಾಕಿಲಃ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ತತ್ಮಹ್ಯಃ ಪುನಃ ಪುನಃ ಕರ್ಮನ್ಯಾಸೋ ಹರಾದೇವ ವಿಷ್ಣೋ ತೃಪ್ತಿಕರ ಸದಾ ಯತ್ಸರ್ವಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸಹೃತ್. ಸಕೃದೇವ ಪ್ರಪನ್ನಾಯ ತವಾಸ್ಮಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯ ದಧಾಮಿ ಏತದ್ ವ್ರತಂ ಮಮ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ರಾಮ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ಸ್ವಸ್ತಿ. ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದು. ನೆನ್ನೆ ಹೇಳಿದಾಗೆ ನಮ್ಮ ರಾಮಾಯಣ